ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಜನ ಕೇಳಿದ್ರಿ. ಸೊ ನಾನು ಲಾಸ್ಟ್ ವಿಡಿಯೋಲಿ ಬೇಬಿಗೆ ಏನೆಲ್ಲ ಶಾಪಿಂಗ್ ಮಾಡಿದೆ, ನನಗೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ತೋರಿಸಿದಾಗ ಏನೇನು ತೊಗೊಂಡಿದ್ದೀರಾ ಏನು ಅನ್ನೋ ಡೀಟೇಲಾಗಿ ತೋರಿಸಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಆ್ಯಕ್ಚುಲಿ ಅದನ್ನು ಫುಲ್ ವಿಡಿಯೋನ ಮಾಡಿಟ್ಟಿದ್ದೆ. 2 ಡೇಸ್ ಮುಂಚೆನೇ ಆ ವಿಡಿಯೋ ಬರಬೇಕಿತ್ತು. ಆ್ಯಕ್ಚುಲಿ 2 ಡೇಸಿಂದ ವ್ಲಾಗ್ ಕೂಡ ಹಾಕಿಲ್ಲ. ನಾನು ಫುಲ್ ವಿಡಿಯೋ ಮಾಡಿ ಇಟ್ಟಿದ್ದೆ. ಅಂದರೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ. ಸೊ ಅದಕ್ಕೂ ಮುಂಚೆನೇ ಎಲ್ಲದೂ ಡೀಟೇಲಾಗಿ ಪ್ರೈಸ್ ಸಮೇತ ಎಲ್ಲದೂ ವಿಡಿಯೋ ಮಾಡಿ ಹೇಳಿದ್ದೆ. ಬಟ್ ಏನು ಮಾಡೋದು, ಏನೋ ಡಿಲೀಟ್ ಮಾಡೋಕ್ಕೋಗಿ ಫುಲ್ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸಖತ್ ಬೇಜಾರಾಗೋಯ್ತು ನನಗೆ. ಆಮೇಲೆ ಮಾಡೋಣ ಅಂದರೆ ನಂಗೆ ಟೈಮ್ ಆಗಿಲ್ಲ. ಸೊ ಅದಕ್ಕೆ ಇವತ್ತು ಎಲ್ಲ ವಾಶ್ ಮಾಡಿ ಇಟ್ಟಿರೋದನ್ನೇ ನೀಟಾಗಿ ತೋರಿಸೋಣ, ಹೆಲ್ಪ್ ಆಗುತ್ತಲ್ವ ನಿಮಗೂ ಅಂತ ಅಂದ್ಬಿಟ್ಟು. ಸೊ ಇವತ್ತು ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಏನೆಲ್ಲ ತೊಗೊಂಡೆ ನಾನು, ನನಗೆ ಹಾಗೆ ಪಾಪುಗೆ ಇಬ್ಬರಿಗೂ ಕೂಡ ಏನೆಲ್ಲ ನೀವು ತೊಗೋಬೇಕಾಗುತ್ತೆ, ಹಾಗೆ ನಾನು ಏನೆಲ್ಲ ಮಿಸ್ ಮಾಡಿದ್ದೀನಿ ಅದನ್ನೆಲ್ಲದನ್ನೂ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನನಗೂ ಯೂಸ್ ಆಗುತ್ತೆ ಏನಾದರೂ ಮಿಸ್ ಮಾಡಿದೆ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ಗೆ ಏನು ತೊಗೊಂಡೆ, ಪಾಪುಗೆ ಏನು ತೊಗೊಂಡೆ ಅಂದರೆ ಎಲ್ಲ ರ್ಯಾಂಡಮ್ ಆಗಿದೆ. ಎಲ್ಲದನ್ನು ಕೂಡ ತೋರಿಸ್ಕೊಂಡು ಹೋಗ್ತೀನಿ. ಮಗುದು ಬಟ್ಟೆಗಳೆಲ್ಲ ತೋರಿಸ್ಬಿಡ್ತೀನಿ ಫಸ್ಟು. ಸೊ ನಾನು ಆ್ಯಕ್ಚುಲಿ ಅಂದ್ಕೊಂಡು ಹೋಗಿದ್ದೆ ಬೇರೆ, ಆಗಿದೆ ಬೇರೆ ಅಂತ ಹೇಳ್ಬೋದು. ಅಷ್ಟೊಂದು ಶಾಪಿಂಗ್ನ ಮಾಡಿಬಿಟ್ಟಿದ್ದೀನಿ. ಕಡಿಮೆ ಶಾಪಿಂಗ್ ಏನು ಮಾಡಿಲ್ಲ, ಜಾಸ್ತಿನೇ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ಅಮೌಂಟ್ ಏನೋ, ಬಟ್ ನಂದು ಬಿಲ್ ಆಗಿದ್ದು 13,000 ರೂಪೀಸ್ ಬಿಲ್ ಆಯಿತು. ಸೊ ಟೋಟಲಾಗಿ ನಂದು ಪಾಪುದು ಎರಡೂ ಸೇರಿಸಿ 13,000 ರೂಪಾಯಿ ಬಿಲ್ ಆಯಿತು. ಅದು ಹೆಂಗಾಯಿತು ಏನನ್ನೋದೇ ಗೊತ್ತಾಗಲಿಲ್ಲ. ನೋಡೋಕ್ಕೆ ಐಟಮ್ ತುಂಬ ಕಡಿಮೆ ಇದೆ, ಬಿಲ್ ಮಾತ್ರ ಅಷ್ಟೊಂದು ಆಗೋಯ್ತು ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಬೇಕಾಗಿರೋದನ್ನ ತೊಗೊಳ್ಲೇಬೇಕಲ್ವ. ಸೊ ಹಾಗಾಗಿ ಬನ್ನಿ ಏನೆಲ್ಲ ತೊಗೊಂಡೆ ಏನು ಅಂತ ತೋರಿಸ್ತೀನಿ. ಫಸ್ಟು ಪಾಪುಗೆ ಟವಲ್ಲು ಇದೆಲ್ಲ ಕೂಡ ವಾಶ್ ಆಗಿದೆ. ನಾನು ಪ್ರೈಸಸ್ ಸಮೇತ ಎಲ್ಲದನ್ನು ಕೂಡ ಹೇಳಿದ್ದೆ ಲಾಸ್ಟ್ ವಿಡಿಯೋಲಿ. ಬಟ್ ಇವಾಗ ಎಲ್ಲದನ್ನು ವಾಶ್ ಮಾಡಿ ಹಾಗೆಲ್ಲ ತೆಗ್ದಾಕಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ಐ ಥಿಂಕ್ ಇದು ಬಂದು 200 ರೂಪೀಸು. ಇದು ಡಿಮಾರ್ಟಲ್ಲಿ ತೊಗೊಂಡಿದ್ದು. ನಾನು ಆ್ಯಕ್ಚುಲಿ ಡಿಮಾರ್ಟ್ಗೆ ಹೋಗಿದೆ ಅಂತ ಹೇಳಿದಲ್ಲ, ಡಿಮಾರ್ಟಲ್ಲಿ ಅಷ್ಟೊಂದು ಏನು ನನಗೆ ಐಟಮ್ಸ್ ಸಿಗಲಿಲ್ಲ. ಬಟ್ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ. ಯಾವ್ದು ಕ್ವಾಲಿಟಿ ಇಷ್ಟ ಆಯಿತು, ನನಗೆ ಏನೇನೋ ಓಕೆ ಅಂತ ಅನಿಸ್ತು, ಅದನ್ನೆಲ್ಲ ತೊಗೊಂಡೆ. ಸೊ ಮಗುಗೆ ಕಾಟನ್ದು ಟವಲ್ ಯೂಸ್ ಮಾಡೋದು ತುಂಬ ಬೆಸ್ಟು. ಅದರಲ್ಲೂ ವೈಟ್ ಮಕ್ಕಳಿಗೆ ಯೂಸ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಅದಕ್ಕೆ ಇದೊಂದು ತೊಗೊಂಡೆ. 2 ಟವಲ್ ತೊಗೊಂಡಿದ್ದೀನಿ, ಒಂದು ಸಾಫ್ಟ್ ಆಗಿರೋವಂಥದ್ದು, ಒಂದು ಕಾಟನ್ ಟವಲ್ಲು. ಸೊ ಮೇಯ್ನಾಗಿ ಫಸ್ಟ್ ಬಂದಿದ್ದು ಇದು ಬಂದು 200 ರೂಪೀಸು. ಡಿಮಾರ್ಟಲ್ಲಿ ತೊಗೊಂಡಿದ್ದು. ಫುಲ್ ದೊಡ್ಡ ಸೈಜ್ ಬರುತ್ತೆ. ಮಕ್ಕಳಿಗೊಂದು ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ಅದನ್ನ ಸುತ್ತಕ್ಕೆ ಎಲ್ಲದನ್ನು ಕೂಡ. ಇಷ್ಟು ದೊಡ್ಡದಿದೆ ಇದು. ಡಿಮಾರ್ಟಲ್ಲಿ ಟವಲ್ಸು, ಬೆಡ್ಶೀಟ್ಸು ಇದೆಲ್ಲ ಚೆನ್ನಾಗಿರುತ್ತೆ ಮತ್ತು ರೀಸನಬಲ್ ಆಗಿ ಕೂಡ ಇರುತ್ತೆ. ಇದೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ನಾನು. 180 ಸಾರಿ. ಅದಾದಮೇಲೆ ಇನ್ನೊಂದು ಟವಲ್ಲು, ಇದು ನೀವು ನೋಡ್ಬೋದು. ಸೊ ಇದು ಅಷ್ಟೇ ಫುಲ್ ಸಾಫ್ಟ್ ಆಗಿದೆ. ಎಷ್ಟು ಸಾಫ್ಟ್ ಇದೆ ಅಂದರೆ ಎಷ್ಟು ದೊಡ್ಡದು ಬರುತ್ತೆ. ಫುಲ್ ಸಾಫ್ಟ್ ಆಗಿದೆ, ಒಳ್ಳೆ ಬೆಡ್ಶೀಟ್ ಥರ ಇದೆ. ಬೆಡ್ಶೀಟ್ ಥರನೂ ಯೂಸ್ ಮಾಡ್ಬಿಡ್ಬೋದು ಪಾಪುಗೆ, ಅಷ್ಟು ಚೆನ್ನಾಗಿದೆ. ಇದು ಸಖತ್ ಕ್ಯೂಟಾಗಿದೆ. ಇದನ್ನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದು ಪ್ರೈಸು ಯಾವುದಾದ್ರು ಪ್ರೈಸ್ ಇದೆ ಅದನ್ನು ಹೇಳ್ತೀನಿ. ಮಿಕ್ಕಿದೆಲ್ಲದನ್ನೂ ಕೂಡ ಕವರ್ಸ್ ಎಲ್ಲ ತೆಗೆದುಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಇದು ಹೋಗಿದೆ. ಇದು ಅಷ್ಟೇ 200 180 ಏನೋ ಇರುತ್ತೆ ಅಷ್ಟೇ. ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಸಖತ್ ಸಾಫ್ಟ್ ಆಗಿದೆ. ಮಕ್ಕಳಿಗೆ ಟವಲ್ಸ್ 2 ಇರಲೇಬೇಕು. ಒಂದು ವಾಶಿಗೆ ಹಾಕಿದಾಗ ಒಣಗಿಲ್ಲ ಅಂದರೆ ಅಥವಾ ಏನಾದರೂ ಆದರೂ ಕೂಡ ಮಕ್ಕಳಿಗೆ ಅಂತ ಸಪ್ರೇಟಾಗಿ 2 ಟವಲ್ಸ್ ಇದ್ದರೆ ಬೆಸ್ಟು. ಅದಾದಮೇಲೆ ಇದು ಬಂದು ಬೆಡ್ಶೀಟ್. ಇದನ್ನು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದೊಂದು ಸಖತ್ ಕ್ಯೂಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ಥರ ಇದೆ. ಸಾಫ್ಟ್ ಆಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇಟ್ಕೊಂಡ್ರೆ ಹಂಗೆ ಹೊಚ್ಕೊಂಡು ಮಲ್ಕೊಳ್ಳೋಣ ಅನ್ಸುತ್ತೆ, ಅಷ್ಟು ಸಾಫ್ಟ್ ಆಗಿದೆ. ಡಿಮಾರ್ಟಲ್ಲಿ ನನಗೆ ಬೆಸ್ಟಲ್ಲಿ ಬೆಸ್ಟ್ ಅಂತ ಸಿಕ್ಕಿದಂದರೆ ಇದು ಅಂತ ಹೇಳ್ಬೋದು. ಫುಲ್ ದೊಡ್ಡದಿದೆ, ಸೈಜ್ ಮಾತ್ರ ಸಿಕ್ಕಾಬಡೆ ದೊಡ್ಡದಿದೆ. ಅದಕ್ಕೆ ದೊಡ್ಡದಾಗುತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಫೋಲ್ಡ್ ಮಾಡಿ ಹಾಕೋಣ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. 500 ರೂಪೀಸ್ ಏನೋ, ವರ್ತ್ಫುಲ್ ಅಂತ ಅನಿಸ್ತು ನನಗೆ. 479 ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಡಿಮಾರ್ಟ್ಗೆ ಹೋಗಿದ್ದಕ್ಕೆ ನನಗೆ ಬೆಸ್ಟ್ ಅಂತ ಸಿಕ್ಕಿದ್ದು. ಬೇಕಂದರೆ ಇನ್ನೊಂದು ತೆಳ್ಳಗಿರೋದು ಕೂಡ ತೊಗೊಳ್ಳೋ. ನನ್ನ ಹತ್ರ ಹಳೆಯ ಬೆಡ್ಶೀಟ್ಸ್ ಕೂಡ ಇದೆ ಪಾಪುಗಳಿಗೆ ಯೂಸ್ ಮಾಡೋದೆ, ಅದನ್ನು ಯೂಸ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡ್ಬೋದು ಬೇಕಂದರೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಸೂಪರಾಗಿದೆ. ಇದು ಡಿಮಾರ್ಟ್ದೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಾರೆ ಬೆಡ್ಶೀಟು. ಹಾಗೆ
ಇನ್ನೊಂದು ಈ ಬೆಡ್ಶೀಟು ಮಂಚಕ್ಕೆ ಹಾಕೋಣ ಅಂತ. ಹೊಸ ಪಾಪು ಬರುತ್ತಲ್ಲ, ಸೊ ಹೊಸ ಬೆಡ್ಶೀಟ್ ಹಾಕೋಣ ಅಂತ. ಇಲ್ಲ, ನಾನು ಬೆಡ್ಶೀಟ್ ತೊಗೋಬೇಕು ಅಂದ್ಕೋತಾನೆ ಇದೆ. ಹಾಗೆ ಹೊಸದಿರಲಿ, ಒಂದು ಪಾಪು ಬಂದಾಗ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಬೆಡ್ಶೀಟ್ನ ಕೂಡ ತೊಗೊಂಡೆ. ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು. ಇದು ಅಷ್ಟೇ 600 ರುಪೀಸು, ವರ್ತ್ಫುಲ್ ಅಂತ ಅನಿಸ್ತು. ಆ್ಯಕ್ಚುಲಿ 900 ರುಪೀಸ್ ಇತ್ತು. ಅದನ್ನ ತೊಗೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ನಂಗೆ ಸೈಜ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ ನನಗೆ ಡೌಟಲ್ಲಿತ್ತು. ಸೊ ಅದಕ್ಕೆ ಫಸ್ಟ್ ಇದೊಂದು ತೊಗೊಂಡು ನೋಡೋಣ, ಸೈಜ್ ಕರೆಕ್ಟಾಗಿ ಆಗುತ್ತೆ ಅಂತಂದರೆ ಇನ್ನೊಂದು ತೊಗೊಳ್ಳೋಣ. ಇದಕ್ಕಾಗಿಲ್ಲ ಅಂದರೆ ನನ್ನ ಮಗನ ರೂಮ್ಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ತಗೊಂಡೆ. ಹೊಸ ಬೆಡ್ಶೀಟೇ ಹಾಕಬೇಕು ಅಂತೆಲ್ಲ ಏನಿಲ್ಲ, ನೀಟಾಗಿ ವಾಶ್ ಮಾಡಿರೋ ಬೆಡ್ಶೀಟ್ನ ಹಾಕ್ಬೋದು. ಬಟ್ ನನಗೆ ಹೊಸದು ಹಾಕೋಣ ಅಂತ ಅನಿಸ್ತು, ಸೊ ಅದಕ್ಕೆ ಅದನ್ನ ತಗೊಂಡೆ. ಆಮೇಲೆ ನನಗೆ ಅಂತಂದ್ಬಿಟ್ಟು ಸಾಕ್ಸು, ಇದೆಲ್ಲ ಕವರ್ಸ್ ಓಪನ್ ಮಾಡಿಬಿಟ್ಟಿದ್ದೀನಿ. ಸಾಕ್ಸ್ಗಳು ತೊಗೊಂಡೆ ನನಗೆ ಅಂತಂದ್ಬಿಟ್ಟು. ಸಾಕ್ಸು ಹಾಕ್ಕೊಳ್ಲೇಬೇಕಲ್ವ ಇವಾಗ. ಅಂದರೆ ನಮ್ಮ ಕಡೆ ಹೇಗೆ ಅಂದರೆ ಸ್ವೆಟರು, ಸ್ಕಾಫು, ಸಾಕ್ಸು ಇದೆಲ್ಲದೂ ಕೂಡ ಕಂಪಲ್ಸರಿ ಹಾಕ್ತಾರೆ. ಅದು ಚಳಿಗಾಲದಲ್ಲಿ ಆಗ್ತದೆ. ಅಮ್ಮ ಅದರಲ್ಲೆಲ್ಲ ತುಂಬ ಸ್ಟಿಟ್ಟು. ಅಮ್ಮ ಇಲ್ಲಾಂದರೆ ನೀಟಾಗಿ ಬಾಳಂತನ ಮಾಡ್ಕೋಬೇಕು ಅಂದರೆ ನೀಟಾಗಿ ಸ್ವೆಟರು, ಸ್ಕಾಫು ಮತ್ತು ಕೊಟ್ಟಿದ್ದು ಊಟ ಇದನ್ನೆಲ್ಲ ತಿನ್ನೋದು ಬೆಸ್ಟ್ ಅಂತ ಹೇಳ್ತಾರೆ. ಸೊ ನನಗೂ ಇಷ್ಟ ಫಾಲೋ ಮಾಡೋಕ್ಕೆ. ನನಗೆ ಏನು ಹೇಳ್ತೀವಿ, ಹಳೆ ಕಾಲದ ಸಂಪ್ರದಾಯಗಳನ್ನ ಅಷ್ಟು ತೀರಾ ಮಾಡಿ ಅಂತ ಹೇಳಲ್ಲ, ಬಟ್ ಬೇಸಿಕ್ ಅಂತ ಏನೇನಿರುತ್ತೆ ಅದನ್ನು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ಹಾಸ್ಪಿಟಲೆಲ್ಲ ಬೇಕಾಗುತ್ತಲ್ವ. ನನ್ನ ಹತ್ರ ಯಾವುದೂ ಹಳೆ ಸಾಕ್ಸ್ಗಳೆಲ್ಲ ಇರಲಿಲ್ಲ. ಸೊ ಅದಕ್ಕೆ ಇರಲಿ ಅಂತಂದ್ಬಿಟ್ಟು ಫುಲ್ ಲೆಂತ್ದು ಇದು 3 ಪೇರ್ ಬರುತ್ತೆ. 1 ಪೇರ್ ಏನೋ ನನ್ನ ಮಗ ತೊಗೊಂಡಿದ್ದಾನೆ. ಸೊ ಇದು ಮತ್ತು ಇದು ಆ್ಯಂಕಲ್ ಲೆಂತ್. ಸೊ ಆ್ಯಂಕಲ್ ಲೆಂತ್ನ ಇದು ಮನೇಲಿ ಚಪ್ಪಲೆಲ್ಲ ಹಾಕೋತೀನಲ್ವ, ಸೊ ಅವಾಗ ಇದನ್ನು ಹಾಕೋಬೋದು. ಸ್ವಲ್ಪ ಡಾರ್ಕ್ ಕಲರ್ಸೇ ತೊಗೊಂಡಿದ್ದೀನಿ, ಹಾಸ್ಪಿಟಲಲ್ಲೆಲ್ಲ ಯೂಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಸೆಟ್, ಫುಲ್ ಲೆಂತ್ ಒಂದು, ಆ್ಯಂಕಲ್ ಲೆಂತ್ ಒಂದು ಸಾಕ್ಸ್ಗಳನ್ನು ತೊಗೊಂಡೆ. ಇದು ಕೂಡ ಡಿಮಾರ್ಟಲ್ಲೇ. ಅದು ಪ್ರೈಸಸ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಹಾಗೆ ಈ ಥರ ಪಿಲ್ಲೋ ಕವರ್ಸ್ನ ತೊಗೊಂಡೆ. ಎಕ್ಸ್ಟ್ರಾ ಪಿಲ್ಲೋ ಕವರ್ಸ್ ಇಲ್ಲಿ ಅಂತ ಅಂದ್ಬಿಟ್ಟು 2 ಪಿಲ್ಲೋ ಕವರ್ಸ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇರಲಿ, ಪಿಲ್ಲೋಸ್ ಎಲ್ಲ ಪಾಪು ಕಡೆ ಆ ಕಡೆ ಈ ಕಡೆ ಎಲ್ಲ ಇಟ್ಟರೆ ಮಂಚದ ಮಲಗಿಸಿದ್ರೆ ಅವಾಗೆಲ್ಲ ಇರಲಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಪಿಲ್ಲೋ ಕವರ್ಸ್ ಕೂಡ ತೊಗೊಂಡಿದ್ದೀನಿ. ನನ್ನ ಹತ್ರ ಪಿಲ್ಲೋ ಕವರ್ಸ್ ಹೆಂಗೆ ಬೆಡ್ಶೀಟ್ಗೆ ಸೆಟ್ ಬರುತ್ತಲ್ಲ ಆ ಥರನೇ ಇದೆ. ಸೊ ಇದು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಅದನ್ನ ತೊಗೊಂಡೆ. ಮತ್ತು ನನಗೆ ಅಂತ ಅಂದ್ಬಿಟ್ಟು ಪ್ಯಾಂಟೀಸ್ ತೊಗೊಂಡೆ. ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ. ಹಳೇದಿದ್ರು ಯೂಸ್ ಮಾಡ್ಬೋದು. ನಾನು ಇರಲಿ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅಕಸ್ಮಾತ್ ಸಿ ಸೆಕ್ಷನ್ ಎಲ್ಲ ಆದಾಗ, ಸರ್ಜರಿ ಆದಾಗ ಸ್ವಲ್ಪ ಲೂಸಾಗಿ ಹಾಕೋಬೇಕಾಗುತ್ತೆ ಪ್ಯಾಂಟೀಸ್ ಎಲ್ಲ. ಇವಾಗೂ ಪ್ರೆಗ್ನೆನ್ಸಿ ಎಲ್ಲ ಹಾಕೋಬೇಕು, ಬಟ್ ಆವಾಗ ಒಂದು ಸ್ವಲ್ಪ ಇನ್ನೂ ಲೂಸಾಗಿರೋ ಥರದ್ದು ಹಾಕೋಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಡಾರ್ಕ್ ಕಲರ್ಸೇ ಇರಲಿ ಅಂತಂದ್ಬಿಟ್ಟು, ಇದು ಒಂದು ಲೈಟ್ ಇದೆ, ಡಾರ್ಕ್ ಕಲರ್ಸ್ ಇರಲಿ ಅಂತಂದ್ಬಿಟ್ಟು 2 ತೊಗೊಂಡೆ. ಜುಡಿಯೋಗೆ ಹೋಗಿದ್ವಿ. ಸೊ ಜುಡಿಯಲ್ಲಿ ಕೂಡ 1 ಸೆಟ್ ತೊಗೊಂಡೆ, ಡಿಮಾರ್ಟಲ್ಲಿ ಕೂಡ 1 ಸೆಟ್ ತೊಗೊಂಡೆ. ಆದಷ್ಟು ಸಿಸರಿನ್ ಎಲ್ಲ ಆದಾಗ ಸ್ವಲ್ಪ ಲೂಸ್, ತುಂಬ ನಮ್ಮ ಸೈಜ್ ಎಲ್ಲಿದ್ದರೆ XL ಇಲ್ಲ XXL ಯೂಸ್ ಮಾಡೋದೇ ಬೆಸ್ಟ್ ಅಂತ ಅನ್ಕೋತೀನಿ. ಸೊ ಅಷ್ಟು ಲೂಸಾಗಿರೋ ಪ್ಯಾಂಟೀಸ್ನ ಯೂಸ್ ಮಾಡಬೇಕಾಗುತ್ತೆ. ಪ್ಯಾಡ್ ಎಲ್ಲ ಹಾಕ್ಕೋತೀವಲ್ಲ, ಮೆಟರ್ನಿಟಿ ಪ್ಯಾಡ್ಸ್ ಎಲ್ಲ ಯೂಸ್ ಮಾಡಿದಾಗ ನಾವು ಬೇಕಾಗುತ್ತೆ. ಇದಿಷ್ಟು ನಮ್ಮದು. ನೆಕ್ಸ್ಟ್ ಬಂದು ಇದು ಸಖತ್ ಕ್ಯೂಟ್ ಆಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ಬರುತ್ತೆ, ಇಷ್ಟ ಆಯಿತು ನನಗೆ. ನೋಡೋಕೆ ಚೆನ್ನಾಗಿದೆ, ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಹಸ್ಬೆಂಡ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತಗೋ ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ. ಸ್ಕಾಫು ಅಲ್ಲ, ಟೋಪಿನೂ ಅಲ್ಲ. ನನಗೆ ಸ್ಕಾಫ್ ಎಲ್ಲ ಕಟ್ಟೋದು ಬೇಡ, ಟೋಪಿ ಹಾಕೊಡ್ತೀನಿ ನಾನು, ಚೆನ್ನಾಗಿರುತ್ತೆ ಒಂಥರ ಅಂತ ಹೇಳ್ತಾ ಇದ್ದೆ. ಇದು ಒಳಗಡೆ ಫುಲ್ ಈ ಥರ ಸ್ಪಾಂಜ್ ಚೆನ್ನಾಗಿದೆ ಒಂಥರ. ಸೊ ಅದಕ್ಕೆ ಇದು ಕಾಣಿಸ್ತಲ್ಲಿ. ಸೊ ಇದನ್ನ ಟ್ರೈ ಮಾಡು, ಚೆನ್ನಾಗಿರುತ್ತೆ ಅಂತಂದರು. ಸರಿ ಅಂದ್ಬಿಟ್ಟು 260 ರುಪೀಸು. ತುಂಬ ಕ್ಯೂಟಾಗಿದೆ. ಹೀಗೆ ಈ ಥರ ಹಾಕ್ಕೊಳ್ಳೋದು. ಉಲ್ಟಾನ ಸೀದಾನ ಗೊತ್ತಾಗ್ತದೆ, ಹಿಂಗೆ ಹಾಕ್ಕೊಳ್ಳೋದು ಹಂಗೆ ಅನ್ಕೋತೀನಿ. ಹಿಂಗೆ ಸಕಾಲಾಗಿದೆ. ಉಲ್ಲನ್ ಇದೆ ಎಲ್ಲ ಬೆಚ್ಚಗಿರುತ್ತೆ. ಚಳಿ ತುಂಬ ಇದೆ ಅಂದವಾಗೆಲ್ಲ ಯೂಸ್ ಮಾಡ್ಬೋದು ಈ ಥರ. ಸೊ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಯೂಸ್ ಮಾಡ್ತೀನೋ, ಎಷ್ಟು ಜನ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಇದೊಂದು ತೊಗೊಂಡೆ ನನಗೆ ಅಂತ. ಇದು ತುಂಬ ಜನ ಕೇಳಿರೋದು ಬ್ಯಾಗಲ್ಲಿದೆ. ಯಾವ ಶಾಪು ಏನು ಅಂತ ಕೇಳಿದರೆ ತುಂಬ ಜನ ಕೇಳಿದ್ದೀರಾ. ರಾಮಮೂರ್ತಿ ನಗರಲ್ಲಿ ಇರೋವಂಥದ್ದು ಇದು. ರಾಮದೇವ್ ಫ್ಯಾಷನ್ಸ್ ಅಂದ್ಬಿಟ್ಟು ಬ್ಯಾಗಲ್ಲಿದೆ, ಅದಕ್ಕೆ ನೋಡ್ಬಿಟ್ಟು ರಾಮದೇವ್ ಫ್ಯಾಷನ್ಸು ರಾಮಮೂರ್ತಿ ನಗರ್ ಮೇನ್ ರೋಡಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಶಾಪ್ ಅಂತೂ, ಕ್ವಾಲಿಟೀಸ್ ಇದೆ. ಮಕ್ಕಳ ಬಟ್ಟೆಗಳಂತೂ ತುಂಬ ಕ್ಯೂಟಾಗಿದೆ. ಯಾರಾದರೂ ಹತ್ತಿರದಲ್ಲಿದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಇದೊಂದಾಯಿತು. ಮತ್ತು ನನಗೆ ಅಂದ್ಬಿಟ್ಟು ಸ್ಕಾಫ್ ಅಂತ ತೊಗೊಂಡೆ. ಈ ಥರ ಕಾಟನ್ ಸ್ಕಾಫು ಕಟ್ಕೊಳ್ಳೋದು. ನೀವು ಅನ್ಕೋಬೋದು ಈ ಕಾಲದಲ್ಲಿ ಯಾರು ಕಟ್ಕೋತಾರೆ ಇದೆಲ್ಲ ಅಂತ.
ಅಟ್ಲೀಸ್ಟ್ ಒಂದು 3 months ಆದರೂ ಇದೆಲ್ಲ ಕಟ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದನ್ನು ಕಟ್ಕೋತೀನೋ ಇಲ್ಲೋ, ಟೋಪಿ ಆದರೂ ಹಾಕೋತೀನಿ. ಇದು ಒಂದು ಕಂಫರ್ಟಬಲ್ ಆಗಿ ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಇದು ಬಂದು 100 rupees ಏನೋ. ಹಾಗೆ ಶಾಲ್ ತೊಗೊಂಡೆ. ಸೊ ಇದು ಒಂದು ಸೂಪರಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಇದು. ಇದು ಬಂದು 500 450 500 ಏನೋ ಇದೆ. ಬಿಲ್ಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಹೇಳಿದ್ನಲ್ಲ ನಾನು ವಾಶಿಗೆ ಹಾಕಿದೆ ಅಂತ. ಈ ಥರ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಹಾಸ್ಪಿಟಲೆಲ್ಲ ಬೇಕಾಗುತ್ತೆ, ಸ್ವೆಟರ್ ಯೂಸ್ ಮಾಡಿಲ್ಲ ಅಂತಂದಾಗ ಶಾಲ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಫೀಡಿಂಗ್ ಎಲ್ಲ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಈ ಥರ ಇರುತ್ತೆ. ಕಲರು ಚೆನ್ನಾಗಿದೆ. ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಚೆನ್ನಾಗಿದೆ ಅಂತ ಅನಿಸ್ತು. ಇಲ್ಲೇ ಇದೆ 500 499. ಈಗ ಊಟ ಮಾಡಿದೆ ಅದಕ್ಕೆ. ಸೊ ಇದೊಂದು ತೊಗೊಂಡೆ. ಶಾಲ್ಸು ಅಥವಾ ಈ ಥರ ಇಲ್ಲ ಸ್ಟ್ರಕ್ಸು ಈ ಥರದ್ದು ಏನಾದರೂ ವೇಲ್ ಈ ಥರದ್ದು ಏನಾದರೂ ಇಟ್ಕೊಂಡಿರಿ. ಮಗು ಫೀಡ್ ಮಾಡುವಾಗ ಹಾಸ್ಪಿಟಲಲ್ಲಿ ಯಾರಾದರೂ ಬಂದಿರ್ತಾರೆ, ಫೀಡಿಂಗ್ ಎಲ್ಲ ಸ್ವಲ್ಪ ಕಂಫರ್ಟಬಲ್ ಆಗ ಅಂತ ಅನಿಸುತ್ತೆ. ನಾವೆಷ್ಟೇ ಮೆಟರ್ನಿಟಿ ಡ್ರೆಸ್ಸಸ್ ಯೂಸ್ ಮಾಡ್ತೀವಿ ಅಂದರೂ ಕೂಡ ಅಷ್ಟು ಕಂಫರ್ಟಬಲ್ ಇರಲ್ಲ. ಏನಾದರೂ ಒಂದು ಈ ಥರ ಶಾಲು ಆ ಥರದ್ದು ಇಟ್ಕೊಂಡಿದ್ರೆ ಯಾರಾದರೂ ಹೊರಗಡೆದವರು ಬಂದಾಗ ಕಂಫರ್ಟಬಲ್ ಫೀಲ್ ಕೊಡುತ್ತೆ ಅಂದ್ಬಿಟ್ಟು ಅದೊಂದು ತೊಗೊಂಡಿದ್ದೀನಿ. ಅದಾದಮೇಲೆ ಮಗುಗೆ ಅಂತ ವೆಟ್ ಟಿಶ್ಯೂಸ್ ತೊಗೊಂಡಿದ್ದೀನಿ. ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಬೇಕೇ ಬೇಕು. ನಾನು ಕಾಸ್ಮೆಟಿಕ್ಸ್ ಎಲ್ಲ ಏನೂ ತೊಗೊಂಡಿಲ್ಲ, ಅಂದರೆ ಕ್ರೀಮು ಈ ಥರದ್ದೆಲ್ಲ ಇನ್ನೂ ಏನೂ ತೊಗೊಂಡಿಲ್ಲ. ಅದಕ್ಕೆಲ್ಲ ಟೈಮ್ ಇದೆ. ಸೊ ಅದೇನು ಅರ್ಜೆಂಟಾಗಿ ಬೇಕು ಅಂತ ಏನಿಲ್ಲ. ಅಂದರೆ ಇನ್ನು 1 month ನನಗೆ ನನ್ನ ಡೇಟ್ ಪ್ರಕಾರ ಇನ್ನೂ 3 weeks ಇದೆ. ಅದೆಲ್ಲ ಡೇಟ್ಸ್ ಎಲ್ಲ ಇರೋದಲ್ಲ. ಸೊ ಅದನ್ನ ನಾನು ಯಾರೂ ಯೂಸ್ ಮಾಡಲ್ಲ. ಸಡನ್ನಾಗಿ ಯೂಸ್ ಮಾಡಿದ್ರೆ ಸೋಪ್ ಯೂಸ್ ಮಾಡ್ತಾರೆ. ಅದನ್ನು ಬೇಕಂದರೆ ಅಲ್ಲೇ ತೊಗೊಳ್ಳೋಣ, ನೆಸೆಸಿಟಿ ಏನಿರುತ್ತೆ ಅರ್ಜೆಂಟಾಗಿ. ಸೊ ಬಟ್ಟೆ ಅಂಥದ್ದೆಲ್ಲ ತೊಗೊಳ್ಳೋಣ ಅಂತ. ಸೊ ಇದು ಕೂಡ ಇದು ನಾವು ಫಸ್ಟ್ ಕ್ರೈಗೆ ಹೋಗಿದ್ರಲ್ಲ, ಅಲ್ಲಿ ಆಫರ್ ಇತ್ತು buy 1 get 1. ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನಾನು ಇದೊಂದು ತೊಗೊಂಡೆ. ಬೇಬಿದು ವೆಟ್ ವೈಪ್ಸು. ಇದು ಬಂದು ವೆಟ್ ಟಿಶ್ಯೂಸು ಹಿಮಾಲಯ ತೊಗೊಂಡಿದ್ದೀನಿ ನಾನು. ತುಂಬ ಬ್ರ್ಯಾಂಡ್ಸ್ ಬರುತ್ತೆ, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ನನ್ನ ಮಗ ಆಗಲೇ ಕಿತ್ತು ಯೂಸ್ ಮಾಡಿಬಿಟ್ಟಿದ್ದಾನೆ. ಮತ್ತು ಇದೊಂದು ತೊಗೊಂಡೆ. ಇದು ಅಷ್ಟೇ, ಚಳಿಗೆ ಹಾಕ್ಕೋಬೋದು ಈ ಥರ. ಇದು ನನಗೆ ಅಂತೇನಿಲ್ಲ, ನನ್ನ ಮಗನಿಗೆ ಅಂತಲೇ ತೊಗೊಂಡಿರೋದು ಆ್ಯಕ್ಚುಲಾಗಿ. ಈ ಥರ ಹಾಕ್ಕೊಬೋದು ಅಂತ ಸರಿಯಾಗಿ ಹಾಕ್ಕೊಳಕ್ಕೆ ಗೊತ್ತಿಲ್ಲ ನನಗೆ. ಅವನಿಗೆ ಅಂತಲೇ ತೊಗೊಂಡೆ, ನಾನೇನು ಯೂಸ್ ಮಾಡಲ್ಲ. ಸೊ ಇದೊಂದು ತೊಗೊಂಡ್ವಿ. ಇದೆಲ್ಲ ಕೂಡ ಏನು ಶಾಪ್ ತೋರಿಸಿದ್ನಲ್ಲ ಅಲ್ಲೇ. ಹಾಗೆ ನನಗೆ ಅಂದ್ಬಿಟ್ಟು ನೈಟಿ ಕೂಡ ಒಂದು ತೊಗೊಂಡೆ. ಸೊ ಆ್ಯಕ್ಚುಲಿ ಹಸ್ಬೆಂಡ್ ನೈಟಿ ಎಲ್ಲ ಯಾರು ಹಾಕತ್ತಾರೆ ಇವಾಗ, ನೈಟಿ ಬೇಡ, ಮಾಮೂಲಿ ಟಾಪ್ಸ್ ಬರುತ್ತಲ್ಲ ಫಿಟ್ಟಿಂಗ್ ಟಾಪ್ಸ್ ಆ ಥರದೇ ತಗೋ ಅಂತ. ನಾನು ಇರಲಿ ಒಂದು ನೈಟಿ ಕೂಡ ಎಮರ್ಜೆನ್ಸಿಗೆ ಹಾಸ್ಪಿಟಲಲ್ಲಿ ಏನಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ನೈಟಿ ಕೂಡ ತೊಗೊಂಡೆ. ಇದು ಬಂದು ಇಲ್ಲಿ ಓಪನ್ ಕೂಡ ಇದೆ, ಅಂದರೆ ಬಟನ್ಸ್ ಕೂಡ ಇದೆ. ಹಾಗೆ ಇಲ್ಲಿ ಬಂದು ಸೈಡಲ್ಲಿ ಜಿಪ್ ಕೂಡ ಇದೆ. ಕಾಟನ್ನು ತುಂಬ ಚೆನ್ನಾಗಿದೆ, ಫುಲ್ ಕಾಟನ್ ಇದೆ, ಸಾಕಾಗಿದೆ. ಕಲರ್ ಕೂಡ ಇಷ್ಟ ಆಯ್ತು ನನಗೆ. ಇದು ಬಂದು 550 600 rupees ಏನೋ ಇದೆ. ಒಂದೇ ಒಂದು ತೊಗೊಂಡೆ. ಡ್ರೆಸ್ಸಸ್ ಆರ್ಡ್ರ್ ಮಾಡಿದ್ದೀನಿ ನಾನು ಮೆಟರ್ನಿಟಿದು. ಸೊ ಅದೆಲ್ಲ ಯೂಸ್ ಮಾಡೋಣ. ಇದು ಒಂದು ಸಾಕು ಅಂದ್ಬಿಟ್ಟು ಒಂದನ್ನು ಆರ್ಡ್ರ್ ಮಾಡಿದ್ದೀನಿ. ಇದು ಒಂದು ಇಲ್ಲಿ. ಅದಾದಮೇಲೆ ಇದೊಂದು ಈ ಥರ ಇದೆ ಶಾಲು. ಸೊ ಅವಾಗಲೇ ತೋರಿಸಿದ್ನಲ್ಲ ಅದೇ ಥರನೇ, ಬಟ್ ಇದು ಸ್ವಲ್ಪ ಪ್ರೈಸ್ ಕಡಿಮೆ. ಇದು ಅಷ್ಟೇ, ಏನಾದರೂ ಫೀಡಿಂಗ್ ಮಾಡುವಾಗ ಆ ಥರದ್ದೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇದು ಬಂದು 160 150 ಏನೋ ಅಷ್ಟೇ. ಇದರಲ್ಲಿ 100 rupeesದೆಲ್ಲ ಇತ್ತು, ಬಟ್ ನನಗೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತಿದ್ದು. ಸೊ ಅದಕ್ಕೆ ಇದು ಒಂದು ತೊಗೊಂಡೆ. ನೆಕ್ಸ್ಟು ಪಾಪುಗೆ ಇದು ಬಂದು ಏನು ಹೇಳ್ತೀವಿ, ಬೆಡ್ ಪ್ರೊಟೆಕ್ಟರ್ ಥರನೇ, ಅಂದರೆ ಈ ಸುಸು ಎಲ್ಲ ಮಾಡಿದಾಗ ಕೆಳಗಡೆ ಹೋಗದೆ ರಬ್ಬರ್ ಶೀಟ್ ಅಂತ ಹೇಳ್ತೀವಲ್ಲ ಆ ಥರದ್ದು. ಸೊ ಇದೊಂದು 2 ತೊಗೊಂಡೆ. ಚೆನ್ನಾಗಿದೆ ಅಲ್ವಾ, ಈ ಥರ ಬರುತ್ತೆ. ಇದು ಕಟ್ ಮಾಡ್ಕೋಬೋದು ಬೇಕಂದರೆ, ಸೈಜ್ ದೊಡ್ಡದಿದೆ. ಇದೆಲ್ಲ ಪ್ರೈಸಸ್ಸು ಇತ್ತು, ಎಲ್ಲ ಹೇಳಿದೆ ಆ ವಿಡಿಯೋಲಿ, ಬಟ್ ಇದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಅಂತ ಅನಿಸ್ತು. ಇದು ಕೂಡ ಕಲರು ಕ್ವಾಲಿಟಿ, ಇದರಲ್ಲಿ ಕ್ವಾಲಿಟೀಸ್ ಕೂಡ ಬೇರೆ ಬೇರೆ ಇತ್ತು. ನಾನು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಂಡೆ. ಹಾಗೆ ಬೆಡ್ ಪ್ರೊಟೆಕ್ಟರ್ ಕೂಡ ನೋಡಿದೆ, ಬೆಡ್ಗೆ ಹಾಕ್ಬಿಡೋಣ ಈ ಥರದೇ ಫುಲ್ ದೊಡ್ಡದಂತ. ಅವ್ರು 1800 ಏನೋ ಹೇಳಿದ್ರು ದೊಡ್ಡದು, ಬಟ್ ನನಗೆ ನಮ್ಮ ಬೆಡ್ಗೆ ಅದು ಸಾಕಾಗ್ತಾನೂ ಇರಲಿಲ್ಲ, ಯಾಕೋ ಜಾಸ್ತಿ ಅಂತ ಅನಿಸು. ಆನ್ಲೈನಲ್ಲಿ ಫುಲ್ ಬೆಡ್ ಪ್ರೊಟೆಕ್ಟರ್ ವಿತ್ ಎಲಾಸ್ಟಿಕ್ ಇರೋದೇ ಬರುತ್ತೆ 900 1000ಗೆಲ್ಲ. ಸೊ ಅಂಥದ್ದೊಂದು ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನ ತೊಗೊಳಕ್ಕೆ ಹೋಗಲಿಲ್ಲ. ಇದು ಪಾಪುಗೆ ಅಂತ ತೊಗೊಂಡಿದ್ದು. ಅದಾದಮೇಲೆ ಒಂದು ನ್ಯಾಪ್ಕಿನ್ ತೊಗೊಂಡೆ. ಇರಲಿ ಹಾಸ್ಪಿಟಲೆಲ್ಲ ಯೂಸ್ ಆಗಿದೆ. ಮನೇಲಿ ಇತ್ತು ನ್ಯಾಪ್ಕಿನ್ಸು, ಬಟ್ ಇರಲಿ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಬ್ಯಾಗಲ್ಲಿ. ಇದು ಚೆನ್ನಾಗೂ ಇದೆ, ಕಲರ್ ಗಲೀಜಾದರೂ ಗೊತ್ತಾಗಲ್ಲ. ಸೊ ಇರಲಿ ಅಂದ್ಬಿಟ್ಟು
ಇದು ಒಂದು ತೊಗೊಂಡೆ, ಡಿಮಾರ್ಟಲ್ಲಿ ತೊಗೊಂಡಿದ್ದು. ಹಾಗೆ ಪಾಪುಗೆ ಅಂದ್ಬಿಟ್ಟು ಒಂದು ಟೋಪಿ ತೊಗೊಂಡೆ. ಎಷ್ಟು ಕ್ಯೂಟಾಗಿದೆ ನೋಡಿ, ಸಾಗದ್ ಕ್ಯೂಟಾಗಿದೆಲ್ಲ. ಇದು ನನಗೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ತೊಗೊಂಡೆ. ಪ್ರೈಸಸ್ ಎಲ್ಲ ನಿಜ, ಎಲ್ಲದನ್ನು ತೆಗೆದುಬಿಟ್ಟಿದ್ದೀನಿ, ಸಾರಿ. ಇದೊಂದು ಟೋಪಿ ಪಾಪುಗೆ ಅಂತ. ಹಾಗೆ ಇದೆಲ್ಲ ಕವರ್ಸಲ್ಲಿದ್ದಾಗ ಮಾಡಿದ್ದು, ಎಲ್ಲ ಓಪನ್ ಆಗಿ ವಾಶ್ ಮಾಡಿ ನೀಟಾಗಿ ಒಣಗಿಸಿ ಇನ್ನು ಪ್ಯಾಕಿಂಗ್ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕು. ಸೊ ಬ್ಯಾಗ್ ಏನು ಇಷ್ಟೂ ಇಟ್ಕೊಳ್ಳಲ್ಲ, ಏನೆಲ್ಲ ಇಟ್ಕೋತೀನಿ ಅನ್ನೋದನ್ನ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅಮ್ಮ ಕೂಡ ಬಂದಿದ್ದಾರೆ. ಅಮ್ಮ ಬ್ಯಾಗ್ ಪ್ಯಾಕ್ ಮಾಡೋಣ. ಸ್ಟಿಕ್ಕಾ ಮನೆ ಹೊಸ ಸ್ಟಿಕ್ ಮುರಿದೋಗಿದೆ, ಮೊನ್ನೆ ಮುರಿದಾಕೋರೆ ಮಂಜು, ರಾತ್ರಿಗೆ ಹೇಳ್ತೀನಿ ಬಿಡು. ಅಮ್ಮ ಮನೆ ಒರ್ಸೋಕ್ಕೆ ಅಂತ ಅಮ್ಮ ಕೂಡ ಬಂದಿದ್ದಾರೆ. ಅಮ್ಮ ಪ್ಯಾಕ್ ಮಾಡೋಣ ಬಾ, ಎಲ್ಲ ವಾಶ್ ಮಾಡಿ ಇಟ್ಟಿದ್ಯಲ್ಲ ಹಿಂಗರು ಅಂತಂದ್ರು. ಹೀರಮ್ಮ ವಿಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಒಂದು. ಸೊ ಮಾಡೋಣ ಅಂತ ಅರ್ಧ ವಿಡಿಯೋ ಇದೆ, ಅರ್ಧ ವಿಡಿಯೋ ಅದು ರೀಸೈಕಲ್ ಬಿನಲ್ಲಿ ಹೋಗಿ ನೋಡಿದೆ, ಅದರಲ್ಲಿ ರೀಸ್ಟೋರ್ ಮಾಡೋಣ ಅಂತ ಅರ್ಧ ವಿಡಿಯೋಸ್ನ ಮಾಡಿದ್ದೀನಿ. ಇಷ್ಟೇ ಅಂತ ಅಂದ್ಬಿಟ್ಟು ಅದು ರೀಸೈಕಲ್ ಬಿನ್ನಲ್ಲಿ ಇದ್ದಿದ್ದು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ಅದೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಮತ್ತು ಐಕ್ಲೌಡಲ್ಲಿ ಇರುತ್ತೆ ಅಂತ, ಐಫೋನ್ ಅಂದಲ್ಲ ಐಕ್ಲೌಡಲ್ಲಿ ಇರುತ್ತೆ ಅಂತ ನೋಡಿದ್ರೆ ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿ ಅಲ್ಲೂ ಸೇವ್ ಆಗಿಲ್ಲ. ಬೇಡ ಇನ್ನೇನು ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟೆ ನಾನು. ಅದಕ್ಕೆ ಹೊಸ ವಿಡಿಯೋನೇ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಈ ಥರದ್ದು ಒಂದು ಪೇರು, ಇದು ಕೈಗೆ, ಇದು ಕಾಲಿಗೆ ಸಾಕ್ಸು. ಮತ್ತು ಇದನ್ನೇನೋ ಹೇಳ್ತಾರೆ, ನನಗೆ ನೆನಪಿಲ್ಲ. ಇನ್ನು ಸ್ವಲ್ಪ ದಿವಸ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೋಸ್ಟ್ಲಿ ಇದೆಲ್ಲ ಹೆಸರುಗಳು ನೆನಪಾಗುತ್ತೆ. ಈ ಥರದ್ದು ಚೆನ್ನಾಗಿದೆಲ್ಲ, ಫುಲ್ ಕಾಟನ್ನು. ನಂಗೆ ಈ ಥರದ್ದೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ, ಸಾಕ್ಸ್ಗಳು ಇದು ಎಲ್ಲ. ಅದೇ ಥರದ್ದು ಸೇಮು ಬ್ಲೂ ಕಲರ್ ತೊಗೊಂಡಿದ್ದೀನಿ. ಅಮ್ಮನಿಗೂ ಕೂಡ ಹೇಳಿದ್ದೀನಿ, ಗರ್ಲ್ ಬೇಬಿ ಉಡಿದ್ರೆ ಪಿಂಕ್ ಹಾಕಿ ಅಮ್ಮ, ಬಾಯ್ ಬೇಬಿ ಉಟ್ರೆ ಬ್ಲೂ ಹಾಕಿ ಅಂತ ಹೇಳ್ಬಿಟ್ಟು ಹೇಳಿಟ್ಟಿದ್ದೀನಿ. ನೋಡೋಣ ಯಾವ ಬೇಬಿ ಆಗುತ್ತೆ ಏನು ಅಂತ. ಅದಕ್ಕೆ ಎರಡೆರಡು ಆ ಥರ ತೊಗೊಂಬಂದಿದ್ದೀನಿ. ನನಗೆ ಇದೇ ಬೇಬಿ ಅದೇ ಬೇಬಿ ಅಂತ ಅಂದ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು. ಸೊ ಇದು ನೋಡ್ಬೋದು ನೀವು, ಟೋಪಿ ಎಷ್ಟು ಕ್ಯೂಟಾಗಿದೆಲ್ಲ ಇದು. ನನಗೆ ಟೋಪಿ ತೊಗೊಳಕ್ಕೆ ಎಷ್ಟೊಂದು ಟೋಪಿಗಳು ನೋಡಿದೆ, ಈ ಥರದ್ದು ಕಾಟನಲ್ಲಿ ತೊಗೊಳ್ಳೋಣ ಅಂತ. ಅದೇನೋ ತುಂಬ ಚಿಕ್ಕದು ಅನಿಸ್ತಾ ಇದೆ, ತಲೆ ಇಷ್ಟೇ ಇರುತ್ತೆ ಮಗುದು, ಬೇಡ ಅಂತ ಅಂದ್ಬಿಟ್ಟು ಇದೊಂದು ಟೋಪಿ ತೊಗೊಂಡೆ. ಅದಾದಮೇಲೆ ಇದೊಂದು ತೊಗೊಂಡೆ ಅಷ್ಟೇ, ಜಾಸ್ತಿ ಟೋಪಿ ತೊಗೊಳಕ್ಕೆ ಹೋಗಲಿಲ್ಲ. ನಂಗೆ ಯಾಕೋ ತುಂಬ ಚಿಕ್ಕದು ಅನಿಸ್ತು. ಪಾಪ ಹುಟ್ಟಿದ್ಮೇಲೆ ಎಮರ್ಜೆನ್ಸಿಗಲ್ವ ಹಾಸ್ಪಿಟಲಲ್ಲಿ ಬೇಕಾಗಿರೋದು ಅಂತ ಅಂದ್ಬಿಟ್ಟು ಇದಿಷ್ಟು ತೊಗೊಂಡೆ. ಬಟ್ಟೆಗಳು ತುಂಬ ತೊಗೊಂಡಿಲ್ಲ ನಾನು, ಬೇಸಿಕಾಗಿ ಹಾಸ್ಪಿಟಲ್ಗೆ ಏನೇನು ಬೇಕಾಗುತ್ತೆ ಅಷ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ನೋಡ್ಕೊಂಡು ತೊಗೊಳ್ಳೋಣ. ನನಗೇನಂದರೆ ವಾಶ್ ಮಾಡಿ ಹಾಕಬೇಕು ಮಗುಗೆ, ಹಂಗೆ ಹಾಕೋದು ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಂಥದ್ದು. ಸೊ ಇದು ಕೈಗೆ ಹಾಕೋಂಥದ್ದು, ಇದು ಕಾಲಿಗೆ ಹಾಕೋದು ಸಾಕ್ಸು. ಇನ್ನೇನೋ ಅಂತಾರೆ ಬಾಯಿಗೆ ಬರ್ತಾಯಿಲ್ಲ, ಮಿಲ್ಟನ್ಸ್. ಇದು ಟೋಪಿ. ಇದಿಷ್ಟು ಪಾಪುದು ಚೆನ್ನಾಗಲ್ಲ. ಇದು ಬ್ಲೂ ಕಲರ್ ಬಂದ್ಬಿಟ್ಟಿದೆ, ಗೊತ್ತಿಲ್ಲ ಹೆಂಗೆ ಬಂತು, ಬಾಯ್ ಬೇಬಿನೇ ಬರುತ್ತೇನೋ ಗೊತ್ತಿಲ್ಲ. ಸೊ ಬ್ಲೂ ಕಲರ್ ಅದೇ ಬಂದಿದೆ. ಇಷ್ಟ ಆಯಿತು ಅಲ್ಲಿ ನೋಡಿದ ತಕ್ಷಣ. ಕ್ವಾಲಿಟಿ ಎಲ್ಲ ಒಂಥರ ಚೆನ್ನಾಗಿದೆ, ಉಲ್ಲನ್ನು ಅಲ್ಲ ಕಾಟನ್ನು ಅಲ್ಲ, ಒಂಥರ ಏನೋ ಒಂಥರ ಚೆನ್ನಾಗಿದೆ ಮೆಟೀರಿಯಲ್ ಎಲ್ಲ ನೋಡೋಕ್ಕೆ. ಸೊ ಅದಕ್ಕೆ ಇದೊಂದು ಸೆಟ್ ತೊಗೊಂಡೆ. ಹಾಗೆ ನೆಕ್ಸ್ಟ್ ಸ್ವೆಟರ್. ಮಗುಗೆ ಮೇಯ್ನ್ ಬೇಕಾಗಿರೋದು ಸ್ವೆಟರ್ ಅಂತ ಹೇಳ್ತಾರೆ ಅಲ್ವಾ, ಬೆಚ್ಚಗಿರಬೇಕು ಮಗು, ಹೊಟ್ಟೆ ಒಳಗೆ ಬೆಚ್ಚಗಿರೋದಲ್ಲ ನಮ್ಮ ಹೊಟ್ಟೆಯಲ್ಲಿ. ಸೊ ಆಚೆ ಬಂದಿದ ತಕ್ಷಣ ಅದಕ್ಕೆ ನೀಟಾಗಿ ಕವರ್ ಮಾಡಿ ಬೆಚ್ಚಗಿಡಬೇಕು. ಸೊ ಅದಕ್ಕೆ ಸ್ವೆಟರ್ ಎಲ್ಲ ಬೇಕೇ ಬೇಕು. ನಾವು ಹಂಗೆ ತೊಗೊಂಡು ಬಂದು ಹುಟ್ಟಿದ ತಕ್ಷಣ ಹಂಗೆ ಹಾಕೋದು ನನಗೆ ಅಷ್ಟೊಂದು ಇಷ್ಟ ಇಲ್ಲ. ವಾಶ್ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲದನ್ನು ತೊಗೊಂಡು ವಾಶ್ ಮಾಡಿರೋದು. ಚೆನ್ನಾಗಿದೆಲ್ಲ, ಕಲರ್ ಸಾಕಾಗಿದೆ. ಒಂಥರ ಗ್ರೀನ್. ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು. ಈ ಸ್ವೆಟರ್ ತೋರಿಸಿದಾಗ ನನಗೆ ಇಷ್ಟೇನಾ ಬರೋದು ಪಾಪು, ಇಷ್ಟು ಚಿಕ್ಕ ಪಾಪುನ ಅಂತ. ಇದು 350ನೋ 450 ಏನೋ ಅಷ್ಟೇ, ಜಾಸ್ತಿ ಏನಿಲ್ಲ. ಬೇಡ ದೊಡ್ಡ ಸೈಜ್ ಕೊಡಿ ಅಂತ ತೊಗೊಂಡ್ಬಿಟ್ಟಿದ್ದೆ. ಹಸ್ಬೆಂಡ್ ಬಂದು ಅಷ್ಟು ದೊಡ್ಡದಿರುತ್ತೆ ಮಗು ಅಂತ ಹೇಳಿದ್ರು. ಹೌದಾ ಸರಿ ಆಯಿತು. ಕಾಟನಲ್ಲಿ ಒಂದು ತೊಗೊಂಡಿದ್ದೆ, ಬಟ್ ತುಂಬ ಚಿಕ್ಕದಾಯ್ತಿದು ಅಂತ ಅನಿಸ್ಬಿಟ್ಟು ನನಗೆ ಬೇಡ ಒಂದು ಕೊಟ್ಟಿರಿ, ಆಮೇಲೆ ನೋಡ್ಕೊಂಡು ತೊಗೊಳ್ತೀನಿ ನಾನು ಅಂದ್ಬಿಟ್ಟು ಒಂದು ತೊಗೊಂಡು ಬಂದೆ. ಇದರಲ್ಲಿ ಕಲರ್ಸ್ ಪಿಂಕು ಬ್ಲೂ ಎಲ್ಲ ಇತ್ತು. ನನಗೆ ಯಾಕೋ ಸ್ವೆಟರ್ ಬೇರೆ ಕಲರೇ ತೊಗೊಂಬಿಡೋಣ, ಗ್ರೀನ್ ಕಲರು ಅಂತ ಅನಿಸ್ತು. ಸೊ ಅದಕ್ಕೆ ಈ ಕಲರ್ ಗ್ರೀನ್ ತೊಗೊಂಡೆ. ಇದಕ್ಕೆ ಈ ಥರ ಟೋಪಿ, ಈ ಥರದ್ದು ಸಾಕ್ಸ್. ಕೈಗೆ ಬಂದಿಲ್ಲ ಇದಕ್ಕೆ, ಕಾಲಿಗೆ ಟೋಪಿ ಮತ್ತು ಸ್ವೆಟರ್ ಇದಿಷ್ಟು ಬಂದಿದೆ. ಇದು ತುಂಬ ಉಲ್ಲನ್ ಅಂದರೆ ಚುಚ್ಚೋ ಥರ ಎಲ್ಲ ಬರುತ್ತಲ್ಲ, ಆ ಥರ ಎಲ್ಲ ಕಾಟನ್ ಉಲ್ಲನ್ ಬರುತ್ತಲ್ಲ ಆ ಥರ ಮೆಟೀರಿಯಲ್ಲು. ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಇದು ಬಂದು ಏನು ಹೇಳ್ತೀನಿ, ಒಳಗೆ ಕಾಟನ್ ಬರುತ್ತೆ, ಮೇಲೆ ಈ ಥರ ರಬ್ಬರ್ ಥರ ಬರುತ್ತೆ. ಸೊ ಇದು ಪಾಪು ಸುಸು ಮಾಡಿದ್ರು, ಆಚೆ ಕೆಳಗೆಲ್ಲ ಸೂಡಿದೆ, ಇದರಲ್ಲೇ ಸ್ವಲ್ಪ ಹೊತ್ತು ತಡ್ಕೊಳ್ಳುತ್ತೆ ಆ ಥರದ್ದು. ನಾನು ಈ ಸೂಪರ್ ಬಾಟಮ್ಸ್ ಬರುತ್ತಲ್ಲ, ಏನದು ಬಟನ್ಸ್ ಇರೋ ಅಂಥದ್ದು, ಅಂಥದ್ದನ್ನ ತರಿಸೋಣ ಅಲ್ಲಿ ನೋಡಿದೆ. ಅದು ಪ್ರೈಸ್ ಜಾಸ್ತಿ ಹೇಳಿದ್ರು, 480 ರುಪೀಸ್ ಏನೋ ಸಿಂಗಲ್ ಪೀಸ್ಗೆ ಹೇಳಿದ್ರು. ನನಗೆ ಸೈಜ್ ಮತ್ತೆ ಏನೋ ಬೇಡ ಅನಿಸು, ಜಾಸ್ತಿ ಅಂತ ಅನಿಸ್ತು. ನೋಡೋಣ ಆನ್ಲೈನಲ್ಲೆಲ್ಲ ನೋಡ್ಬಿಟ್ಟು ತೊಗೊಳ್ಳೋಣ.
ಇದಿರಲಿ ಹಾಸ್ಪಿಟಲ್ ಅಕಸ್ಮಾತ್ ಯಾರಾದರೂ ಬಂದರೆ ಅಗೀಸೆಲ್ಲ ಹಾಕಕ್ಕೆ ನಮ್ಗೆ ಅಷ್ಟೊಂದು ಬೇಡ ಅಂತ ಅನಿಸಿದ್ರೆ ಅಗೀಸೆಲ್ಲ ಅಷ್ಟೊಂದು ನಮ್ಮನೇಲಿ ನನ್ನ ಮಗನಿಗೂ ಅಷ್ಟೇ ತುಂಬ ಅಗೀಸೆಲ್ಲ ನಾವು ಅಷ್ಟೊಂದು ಯೂಸ್ ಮಾಡಲ್ಲ ಜಾಸ್ತಿ ನಾವು ಬಟ್ಟೆನೇ ಯೂಸ್ ಮಾಡ್ತೀವಿ. ಏನಾದರೂ ಎಮರ್ಜೆನ್ಸಿ ಇದ್ದಾಗ ಅಷ್ಟೇ ರ್ಯಾಷಸ್ ಆಗಿಬಿಡುತ್ತೆ ಅಂತ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ನೋಡೋಣ ಈ ಪಾಪು ಹುಡ್ದಾಗ ಏನಾಗುತ್ತೆ ಅಂತ ಅವಾಗ ಯೂಸ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಈ ಥರದಿರಲಿ ಯಾರಾದರೂ ಹಾಸ್ಪಿಟ್ಲಿಗೆ ಬಂದಾಗ ಹಾಕಿ ಎತ್ಕೊಳ್ಳೋಕೆ ಅವ್ರ ಕೈಲಿ ಕೊಟ್ಟರು ಅವ್ರಿಗೂ ಕಂಫರ್ಟಬಲ್ ಇರುತ್ತಲ್ಲ ಅಂದ್ಬಿಟ್ಟು ಇದೊಂದು 3 ಪೇರ್ ತೊಗೊಂಡೆ. ಇದು ಬಂದು ಒಂದೊಂದಕ್ಕೆ 150 120 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇದರಲ್ಲೂ ಏನು ಕ್ವಾಲಿಟೀಸ್ ಬೇರೆ ಬೇರೆ ಇತ್ತು. ನನಗೆ ಈ ಕ್ವಾಲಿಟಿ ಇಷ್ಟ ಆಯಿತು ಅಂದ್ಬಿಟ್ಟು ಇದನ್ನ ತೊಗೊಂಡೆ. ಚೆನ್ನಾಗಿತ್ತು ಇದು ಸ್ವಲ್ಪ, ಸೊ ಅದಕ್ಕೆ ಇದನ್ನ ತೊಗೊಂಡೆ. ಮತ್ತು ಸಾಕ್ಸ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಅವಾಗ, ತುಂಬ ಅಂದರೆ ತುಂಬ ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿದೆ. ಇದನ್ನು ತೊಗೊಂಡೆ. ಶೂ ಥರನೂ ಇದೆ, ಸಾಕ್ಸ್ ಥರನೂ ಇದೆ. ಮತ್ತು ನನಗೆ ಅಂತ ಇದೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ. ಫೀಡಿಂಗ್ ಬ್ರಾಸು ಇದಂತೂ ತುಂಬ ಇಂಪಾರ್ಟೆಂಟು ಎಲ್ಲ ಅಮ್ಮಂದಿರಿಗೂ ಕೂಡ. ನಾನು 2 ತೊಗೊಂಡಿದ್ದೀನಿ. ಸೊ ಇದು ಬೇರೆ ಕ್ವಾಲಿಟಿ 2 ಕ್ವಾಲಿಟಿ ತೊಗೊಂಡಿದ್ದೀನಿ. ನೋಡೋಣ ಯಾವುದು ಕಂಫರ್ಟಬಲ್ ಅನಿಸುತ್ತೆ ಅದರಲ್ಲಿ ಮತ್ತೆ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಆ ಕಂಪನಿದು ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ಕಂಪನಿ ಅದೇ ಕಂಪನಿ. ಸೊ ನೋಡೋಣ ಅಂತ ಅಂದ್ಬಿಟ್ಟು ಇದೆರಡು, ಒಂದು ಲಾಕ್ ಸಿಸ್ಟಮ್ ಬರುತ್ತೆ, ಇನ್ನೊಂದು ವೆಲ್ಕ್ರೋ ಸಿಸ್ಟಮ್ ಬರುತ್ತಲ್ವ ಆ ಥರದ್ದು. ಅದಕ್ಕೆ 2 ಒಂದೊಂದು ತೊಗೊಂಡಿದ್ದೀನಿ. ಕಂಫರ್ಟಬಲ್ ಯಾವುದಾಗುತ್ತೆ ಅದು ತೊಗೊಳ್ಳೋಣ. ಸದ್ಯಕ್ಕೆ 2 ಸಾಕು ಅಂತ 2 ತೊಗೊಂಡಿದ್ದೀನಿ. ಅದಂತೂ ಕಂಪಲ್ಸರಿ ಎಲ್ಲರಿಗೂ ಬೇಕಾಗುತ್ತೆ. ಅದನ್ನೆಲ್ಲ ಆವಾಗ ನಾವು ಹಾಸ್ಪಿಟಲ್ಗೆ ಹೋದ್ಮೇಲೆ ತರಿಸ್ತೀವಿ, ಅದೆಲ್ಲ ಅಂದರೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅದು. ಅದಕ್ಕೆ ಮತ್ತು ಇದು ಪಾಪು ಬಟ್ಟೆಗಳು ಎಷ್ಟು ಕ್ಯೂಟಿ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ ಇದು. ಸೊ ಇದೊಂದು ತೊಗೊಂಡೆ. ಇದು ಒಂದು ಪ್ಯಾಂಟ್, ಇದು ಸೊ ಚಳಿ ಇರುತ್ತಲ್ಲ ಪ್ಯಾಂಟ್. ಆ್ಯಕ್ಚುಲಿ ಈ ಪ್ಯಾಂಟ್ಗೆ ಅಂದ್ಬಿಟ್ಟು ಇದು ಸಪ್ರೇಟ್ ಪ್ಯಾಂಟ್ ಸಪ್ರೇಟು, ಶರ್ಟ್ ಸಪ್ರೇಟ್, ಆ ಥರ ಫುಲ್ ಶರ್ಟ್ಸ್ನ ತೊಗೊಂಡಿದ್ದೆ. ಅವ್ರು ಬಿಲ್ಲು ಮಾಡಿಲ್ಲ, ಕೊಟ್ಟು ಇಲ್ಲ, ನಂಗೆ ಅಲ್ಲೇ ಇಟ್ಬಿಟ್ಟಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಮನೆಗೆ ಬಂದು ನೋಡಿದಾಗ ಆ ಶರ್ಟ್ಸೇ ಹಾಕಿಲ್ಲ, ಫುಲ್ ಶರ್ಟ್ಸೇ ಹಾಕಿಲ್ಲ ಅವರೊಂದೂ. ಸೊ ಅದು ಸಖತ್ ಬೇಜಾರಾಗೋಯ್ತು. ಸರಿ ಹೋಗಲಿ, ನೆಕ್ಸ್ಟ್ ಟೈಮ್ ಯಾವಾಗಾರ ತೊಗೊಳ್ಳೋಣ, ಇವಾಗ ಇರೋದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಈ ಥರದ ಪ್ಯಾಂಟು. ಕ್ವಾಲಿಟಿ ಅಂತೂ ಸೂಪರಾಗಿದೆ. 120 ರೂಪೀಸು 150 ರೂಪೀಸ್ ಏನೋ ಟ್ಯಾಕ್ ಇಟ್ಬಿಟ್ಟಿದ್ದೀನಿ. 120 ಇರಬೇಕಂತ ಅನಿಸುತ್ತೆ ಒಂದೊಂದಕ್ಕೆ. ಈ ಥರದ್ದು 3 ಕಲರ್ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಈ ಥರ 3 ಕಲರು ವಾಶ್ ಮಾಡಿ ನೀಟಾಗಿ ಕೈಯಲ್ಲೇ ಐರನಿಂಗ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ಜಾಸ್ತಿ ಏನೋ ಐರನ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಕೈಯಲ್ಲೇ ಉಜ್ಬಿಟ್ಟಂಗೆ ಇಟ್ಟಿದ್ದೀನಿ. ಈ ಥರ ಸ್ಲೀವ್ಲೆಸ್ ಇರೋ ಅಂಥದ್ದನ್ನ ತೊಗೊಂಡಿದ್ದೀನಿ. ಇದೆಲ್ಲ ವಾಶ್ ಆಗಿದೆ ಅಲ್ವಾ, ಸ್ವಲ್ಪ ನಿಮಗೆ ಶಿಂಕಾದಂಗೆ ಅನಿಸುತ್ತೆ. ಕಾಟನು ಸಿಕ್ಕಾಬಡೆ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರಾಗಿದೆ. ಆನ್ಲೈನಲ್ಲಿ ಕೂಡ ತುಂಬ ತರಿಸ್ಬೋದು ನೀವು. ಆನ್ಲೈನಲ್ಲಿ ಕೂಡ ತುಂಬ ಕಡಿಮೆ ಬೆಲೆಗೆ ಇದೆ. ನಾನು ತೊಗೊಂಬಂದಿರೋದಕ್ಕಿಂತ ಸ್ವಲ್ಪ ರೇಟ್ ಕಡಿಮೆನೇ ಇದೆ. ಬಟ್ ಕ್ವಾಲಿಟಿ ಹೇಗಿರುತ್ತೆ ಏನೋ ಅಂತ ನನಗೆ ಗೊತ್ತಿಲ್ಲ. ನನಗೆ ಏನು ಹೇಳ್ತೀವಿ, ಫಸ್ಟ್ ಪಾಪುಗೆ ಬಟ್ಟೆ ತೊಗೊತಾ ಇದ್ದೀವಿ, ಸ್ವಲ್ಪ ಫೀಲ್ ಮಾಡಿ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಶಾಪಿಗೆ ಹೋಗಿದ್ದು. ನೆಕ್ಸ್ಟ್ ಆನ್ಲೈನಲ್ಲಿ ನೋಡೋಣ. ಈ ಥರ ಕಟ್ಟೋ ಥರದ್ದು ಸ್ವಲ್ಪ ಈಸಿ ಇರುತ್ತೆ ಹಾಕೋಕ್ಕೆ ಅಂದ್ಬಿಟ್ಟು. ಸ್ವೆಟರ್ ಎಲ್ಲ ಹೆಂಗೋ ಹಾಕ್ತೀವಿ ಚಳಿ ಇದ್ರೂ ಕೂಡ. ಫುಲ್ ಶರ್ಟ್ಸು ಕೂಡ ತೊಗೊಂಡಿದ್ದೆ, ಚೆನ್ನಾಗಿತ್ತು ತುಂಬ. ಬಟ್ ಹೇಳಿದ್ನಲ್ಲ, ಮಿಸ್ ಆಗಿಬಿಟ್ಟಿದೆ, ಅವ್ರು ಬಿಲ್ಲೇ ಹಾಕಿಲ್ಲ. ಬಟ್ ಇದು ಕೂಡ ಇರಲಿ, ಈಸಿ ಇರುತ್ತೆ ಸ್ವಲ್ಪ ಹಾಕೋಕ್ಕೆಲ್ಲ. ಈ ಥರದ್ದು ಹಾಕ್ಬಿಟ್ಟು ಸ್ವೆಟರ್ ಕೂಡ ಹಾಕೋಬೋದಲ್ವ ಇದ್ರ ಮೇಲೆ ಅಂದ್ಬಿಟ್ಟು ಕಟ್ಟೋ ಥರ. ಇದು ಹಸ್ಬೆಂಡ್ಗೆ ಇಷ್ಟ, ಈ ಥರ ಟೈ ಮಾಡೋದು ತಗೋ, ಈಸಿ ಇರುತ್ತೆ, ಅದು ಕಂಫರ್ಟಬಲ್ ಆಗಿರುತ್ತೆ ಮಗುಗೆ, ನಿಮ್ಮ ಫುಲ್ ಶರ್ಟ್ಸ್ಗಿಂತ ಅಂತ ಇದ್ರು. ಸೊ ಅದಕ್ಕೆ ಈ ಥರದನ್ನ ತೊಗೊಂಡೆ. ಇದು ಬಂದು 140 ರೂಪೀಸು 150 ರೂಪೀಸ್ ಏನೋ ಅಂತ ಅನ್ಕೋತೀನಿ. ನನಗೆ ಪ್ರೈಸಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ನನಗೆ ಯಾವುದೂ ಅಷ್ಟೊಂದು ನೆನಪಿಲ್ಲ ಅಷ್ಟೇ. 150 140 ರೂಪೀಸ್ ಏನೋ ಒಂದಕ್ಕೆ. ಈ ಥರದನ್ನ 3 ಪೀಸ್ ತೊಗೊಂಡಿದ್ದೀನಿ. ಇಲ್ಲಿ ಬ್ಲೂ ಒಂದು, ಪಿಂಕ್ ಒಂದು, ಎಲ್ಲ ಒಂದು, ಇದು 3 ಕಟ್ಟೋ ಥರ. ಇದಕ್ಕೆ ಮತ್ತು ಈ ಥರ ಸೆಟ್ ಕೂಡ ತೊಗೊಂಡಿದ್ದೀನಿ. ಅದು ಸಿಂಗಲ್ ಬರುತ್ತೆ. ಇದು ಬಂದು ಸೆಟ್ ಬರುತ್ತೆ ಈ ಥರ. ಇದು ಸೆಟ್ ಬಂದೇ 150 160 ರೂಪೀಸ್ ಅಷ್ಟೇ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. 0 ಸೈಜು ನೋಡಿ, ಈ ಥರ ಬರುತ್ತೆ. ಬಟನ್ಸ್ ಬರುತ್ತೆ, ಇಲ್ಲಿ ಬಟನ್ಸ್ ಇದ್ದರೆ ಈಸಿ ಇರುತ್ತೆ ಹಾಕೋಕ್ಕೂ ಅಲ್ವಾ, ಆ ಥರ. ಇದು ಸೆಟ್ಟು. ಇದಕ್ಕೆ ಚಡ್ಡಿ ಕೂಡ ಬರುತ್ತೆ. ಚಡ್ಡಿ ಎಲ್ಲ ಮಗುಗೆ ಎಲಾಸ್ಟಿಕ್ ಇರೋದೆಲ್ಲ ಹಾಕೋದಿಲ್ಲ, ನೋಡೋಣ ಹೆಂಗಾಗುತ್ತೆ ಅಂತ. ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಇರಿಟೇಟ್ ಆಗುತ್ತೆ ನಾವು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಎಲ್ಲದನ್ನೂ ಕೂಡ ನೀಟಾಗಿ ಮಡಿಸಿ ಇಟ್ಬಿಟ್ಟಿದ್ದೆ. ಹೆಂಗೂ ವಿಡಿಯೋ ಮಾಡಿದ್ದೀನಲ್ಲ, ಬ್ಯಾಗ್ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಸೆಟ್ ಮಾಡಿ ಇಕ್ಕಿದ್ದೆ. ಎಲ್ಲ ತೆಗಿಯೋಂಗಾಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಇದು ಅಷ್ಟೇ, ಸೇಮು ಪಿಂಕ್ ಕಲರು, ಸೇಮ್. ಇದು ಗರ್ಲ್ ಆದರೆ ಪಿಂಕ್, ಬಾಯ್ ಆದರೆ ಬ್ಲೂ ಅಂದ್ಬಿಟ್ಟು 2 ಕಲರ್ ತೊಗೊಂಡಿದ್ದೀನಿ, ಪಿಂಕ್ ಮತ್ತು ಬ್ಲೂ. ಚೆನ್ನಾಗಿರುತ್ತೆ ಅಂತ
ಅದಾದಮೇಲೆ ಇದು ಬಾಟಮ್ಸು ಈ ಥರ ಇದೆಲ್ಲ ವಾಶ್ ಮಾಡಿದ್ದೀನಿ. ಈ ಥರ ಆಗಿದೆ, ವಾಶ್ ಮಾಡ್ತೀನಿ. ಆಗ್ತಾ ಇಲ್ವಾ ಬಿಡು, ಅದಕ್ಕೆ ನಾನು ಹೇಳಿದ್ದು. ಈ ಥರ ಕಟ್ಟೋ ಬಟ್ಟೆ, ಏನು ಹೇಳ್ತಾರೆ ನನಗೆ ನೆನಪಿಲ್ಲ ಹೆಸರುಗಳು. ಈ ಥರ ಚೆನ್ನಾಗಿರತ್ತೆ ಅಲ್ವಾ ಅಂತಂದ್ಬಿಟ್ಟು ಇದೊಂದು 5 ಥರ 5 ಕಲರ್ಸ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕ್ವಾಲಿಟೀಸ್ ಬೇರೆ ಬೇರೆ ಇದೆ. ಇದು ಕ್ವಾಲಿಟಿ ಬೇರೆ, ಇದೊಂದು ಸ್ವಲ್ಪ ದಪ್ಪ ಬರುತ್ತೆ ಇದು ಬಟ್ಟೆ. ಆ ಥರ ಈ ಥರ ಕ್ವಾಲಿಟೀಸ್ ಬೇರೆ ಬೇರೆ ತೊಗೊಂಡಿದ್ದೀನಿ. ಇದು ಸೇಮು, ಅದು ನಾನು ಶರ್ಟ್ಸ್ದೆಲ್ಲ ಆಗಲೇ ಕಟ್ಟೋದು, ಅದಕ್ಕೆ ಮ್ಯಾಚ್ ಆಗೋ ಥರ 3 ಕಲರು, ಇನ್ನೊಂದು 2 ಕಲರ್ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು 2 ಕಲರ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ 120 ರುಪೀಸು ಏನೋ ಒಂದಕ್ಕೆ ಸಿಂಗಲ್ಗೆ. ಇದು ಆನ್ಲೈನಲ್ಲೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಇದೆ, ನಾನು ನೋಡಿದೆ, ಬಟ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲಲ್ಲ ನನಗೆ, ಅದಕ್ಕೆ ಅಂದ್ಬಿಟ್ಟು ಇದು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟಿದ್ರೂ ಸಾಲಲ್ಲ ಇದು. ಸೊ ನೋಡೋಣ ಆಮೇಲೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಹಾಸ್ಪಿಟಲ್ ಯೂಸ್ಗೆ ಇರಲಿ ಅಂತ ಇದಿಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ನ್ಯಾಪ್ಕಿನ್ಸು. ಸೊ ನ್ಯಾಪ್ಕಿನ್ಸ್ ಅಂತೂ ಎಷ್ಟಿದ್ರೂ ಸಾಕಾಗಲ್ಲ ಮಗು ಇರೋವಾಗ. ಇದು ನ್ಯಾಪ್ಕಿನ್ಸು ಅಷ್ಟೇ 2 ಥರ ಸ್ವಲ್ಪ ನ್ಯಾಪ್ಕಿನ್ಸ್ನ ತೊಗೊಂಡಿದ್ದೀನಿ. ಇದು ಫುಲ್ಲು ಸಾಫ್ಟ್ ಬರುತ್ತೆ, ಸಿಕ್ಕಾಪಟ್ಟೆ ಸಾಫ್ಟಾಗಿ ಬರುತ್ತೆ. ಇದು ಡಿಮಾರ್ಟಲ್ಲೇ ತೊಗೊಂಡಿದ್ದು, ಮರ್ತೋಗ್ಬಿಟ್ಟಿದ್ದೀನಿ ನಾನು. 4 ಪೀಸ್ ಪ್ಯಾಕಿಂಗ್ ಬರ್ತಾಯಿತ್ತು, 150 ಎಷ್ಟೋ ಇದೆ, ನೆನಪಿಲ್ಲ ನನಗೆ. ಸೊ ಈ ಥರ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಇದು ಅಕಸ್ಮಾತ್ ಮಗುಗೆ ಒರ್ಸೋಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ, ಮಕ್ಕಳಿರೋವಾಗ ಹಾಲು ಕುಡಿಸಿದಾಗ ಅದೆಲ್ಲ ಯೂಸ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದಿನ್ನು ಸ್ವಲ್ಪ ಹಾರ್ಡಾಗಿದೆ, ಸ್ವಲ್ಪ ಹಾರ್ಡ್ ಅಂದರೆ ರಫ್ ಇಲ್ಲ, ಅದಕ್ಕಿಂತ ಇನ್ನು ಸ್ವಲ್ಪ ಇದೇನಂದರೆ ಅಕಸ್ಮಾತ್ ಮಗುಗಲ್ಲಿ ಸ್ನಾನ ಮಾಡಿಸಿಲ್ಲ ಅಂತಂದರೆ ಹಾಸ್ಪಿಟಲಲ್ಲಿ ಬಿಸಿ ನೀರೊಳಗಡೆ ಅದ್ಬಿಟ್ಟು ಮೈಯೆಲ್ಲ ಒರೆಸ್ಬೋದಲ್ವ, ಆವಾಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ತೊಗೊಂಡೆ. ನಾನು ನನ್ನ ಮಗ ಹುಟ್ಟಿದಾಗ ಇಲ್ಲೇ ಕೋಲಾರಲ್ಲಿ ಮಗುಗೆ ಚೆನ್ನಾಗಿ ಸ್ನಾನ ಮಾಡಿಸ್ತಾಯಿದ್ರು ಅವರೇ ಬಿಸಿ ನೀರಲ್ಲಿ. ಬಟ್ ಅಲ್ಲಿ ಹಿಂಗಿರುತ್ತೆ ಏನು ಅಂತ ನನಗೆ ಗೊತ್ತಿಲ್ಲ ಹಾಸ್ಪಿಟಲಲ್ಲಿ, ಅದಕ್ಕೆ ಇರಲಿ, ಅಕಸ್ಮಾತ್ ತುಂಬ ಜನ ಹೇಳ್ತಾರೆ ಮಗು ಸ್ನಾನ ಮಾಡಿಸಲ್ಲ ಹಾಸ್ಪಿಟಲಲ್ಲಿ ಅಂತ, ಆವಾಗ ಬಿಸಿ ನೀರಲ್ಲಿ ಹದ್ಬಿಟ್ಟು ಒರ್ಸೋಕ್ಕೆ ಇದು ಚೆನ್ನಾಗಿರುತ್ತೆ. ಈ ಥರ ತೊಗೊಳ್ಳಿ. ಟವಲ್ಸ್ ಎಲ್ಲ ತೊಗೊಂಡ್ರೆ ಅದು ತುಂಬಾ ಒಣಗೋಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಇದಾದರೆ ದಿನಕ್ಕೆ ಒಂದೊಂದು ಥರ ಒರೆಸ್ಬಿಟ್ಟು ಇಟ್ಬಿಟ್ರೆ ಒಂದು 4 ಡೇಸ್ ಇದ್ದೀವಿ ಅಂದರೆ 4 ಟವಲ್ಸ್ ಬೇಕಾಗುತ್ತೆ. ನ್ಯಾಪ್ಕಿನ್ಸು ಅಷ್ಟೇ ಯೂಸ್, ಅದು ಹಾಲೆಲ್ಲ ಫೀಡ್ ಮಾಡಿದಾಗೆಲ್ಲ ಒರೆಸ್ತಾ ಇದ್ರೆ ಅದು ಸ್ಮೆಲ್ ಬರುತ್ತೆ. ಒಂದನ್ನೇ ಯೂಸ್ ಮಾಡ್ತೀವಿ ಅಂದರೆ ಅದಾಗಲ್ಲ, ಅದಕ್ಕೋಸ್ಕರ ನ್ಯಾಪ್ಕಿನ್ಸು ಒಂದು 4 ತೊಗೊಂಡಿದ್ದೀನಿ. ಆಮೇಲೆ ಯೂಸ್ ಆಗೇ ಆಗುತ್ತೆ ನ್ಯಾಪ್ಕಿನ್ಸ್ ಎಲ್ಲ ಅಂದ್ಬಿಟ್ಟು ಇದಿಷ್ಟು ತೊಗೊಂಡೆ. ನ್ಯಾಪ್ಕಿನ್ಸ್ 2 ಸೆಟ್ ತೊಗೊಂಡೆ. ಅದಾದಮೇಲೆ ಸ್ವೆಟರ್ ಅಂತ ತೊಗೊಂಡೆ ನಾನು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ. ನನ್ನ ಹತ್ರ ಫುಲ್ ಪ್ಲೋವರ್ಸ್ ಇರ್ಬೋದು, ಹುಡಿಗಳು, ಈ ಥರದ್ದೆಲ್ಲ ಜರ್ಕಿನ್ಸು ಇದೆಲ್ಲ ಇದೆ. ಬಟ್ ಈ ಥರ ಸ್ವೆಟರ್ಸ್ ನನ್ನ ಹತ್ರ ಒಂದೂ ಇರಲಿಲ್ಲ. ಏನು ಹೇಳ್ತೀವಿ, ಆಂಟಿಗಳು ಹಾಕ್ಕೊಳ್ಳೋ ಥರ ಸ್ವೆಟರ್ಸು. ಸೊ ಇರಲಿ, ಇದು ಒಂದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನನ್ನ ತಮ್ಮ ಅದೇ ರೇಗಿಸ್ತಾರೆ, ಸೇಮ್ ಆಂಟಿ ಹಾಕೊಳ್ಳೋ ಥರನೇ ಇದೆ ಅಂತಂದ್ಬಿಟ್ಟು. ಇರಲಿ, ಒಂದು ಚೆನ್ನಾಗಿರುತ್ತೆ, ಕಂಫರ್ಟಬಲಾಗಿ. ಇಷ್ಟು ಬೆಚ್ಚಗಿದೆ ಗೊತ್ತಾ, ಹಾಕ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಫೀಲು. ಕಲರ್ ಕೂಡ ಚೆನ್ನಾಗಿದೆ ಅಂತಲೇ ಅನಿಸ್ತು. ಪ್ರಿಂಟ್ ಒಂದು ಸ್ವಲ್ಪ ಇದೆ, ಬಟ್ ಇರಲಿ, ಎಲ್ಲ ಥರನೂ ಹಾಕೋಬೇಕಲ್ಲ ಅಂತಂದ್ಬಿಟ್ಟು ಇದಕ್ಕೆ ಮ್ಯಾಚಿಂಗ್ ಅಂತಲೇ ಸ್ಕಾರ್ಫ್ ತೊಗೊಂಡಿದ್ದೀನಿ. ಎಷ್ಟು ಒಟ್ಟಿಗೆ ಇದೆಲ್ಲ ಕಟ್ಕೊತಿರೋದಿಲ್ಲ ನೋಡಿ, ಈ ಥರ ಚೆನ್ನಾಗಲ್ಲ. ಸೊ ಇರಲಿ ಅಂದ್ಬಿಟ್ಟು ತೊಗೊಂಡೆ. ನೋಡೋಣ ಹಾಕೋತೀನ ಎಷ್ಟು ಮಟ್ಟಿಗೆ, ಎಲ್ಲ ಎಷ್ಟೊಂದಿದೆ ನನ್ನ ಹತ್ರ, ನೋಡೋಣ. ಈ ಥರ ಸ್ವೆಟರ್ ಯಾವುದೂ ಇರಲಿಲ್ಲ. ಇದು ಉಲ್ಲನಲ್ಲಿ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಹಸ್ಬೆಂಡ್ ಹೇಳ್ತು. ಉಲ್ಲನಲ್ಲಿ ಒಂದು ತೊಗೋ, ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ. ನೀನು ಅಟ್ಲೀಸ್ಟ್ ಮನೆಯಲ್ಲೇ ಇರ್ತೀಯ ತಾನೆ, ಎಲ್ಲೂ ಹೋಗಲ್ಲ, ಅವಾಗ ಹಾಕೋ ಉಲ್ಲನ್ ಯೂಸ್ ಮಾಡು, ಒಳ್ಳೇದು, ಹೆಲ್ತ್ ಮೇಯ್ನ್ ಅಂತ. ಇದು ಬಂದು 600 ರುಪೀಸ್ ಇದೆ ಪ್ರೈಸು. ಬಟ್ ನೋಡೋಕ್ಕಂತೂ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಟೈಲಿಶ್ ಆಗಿಲ್ಲ ಅಷ್ಟೇ, ಚೆನ್ನಾಗಿದೆ ಅಲ್ವಾ. ಸೊ ಇದನ್ನ ಒಂದು ತಗೊಂಡೆ ನನಗೆ ಅಂತ. ಪಾಪುಗೆ ಎಷ್ಟು ತೊಗೊಂಡಿದ್ದೀನಿ ಅಷ್ಟು ನನಗೂ ತೊಗೊಂಡಿದ್ದೀನಿ. ನಾನು ಕಂಫರ್ಟಬಲ್ ಆಗಿದ್ದರೆ ಪಾಪುನೂ ಕಂಫರ್ಟಬಲ್ ಆಗಿರುತ್ತೆ ಅಲ್ವಾ. ಸೊ ನಾನೇ ಕಂಫರ್ಟಬಲ್ ಆಗಿದ್ದರೆ ಪಾಪುನ ಹೇಗೆ ನಾನು ನೋಡ್ಕೊಳಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ನನಗೂ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ನೀಟಾಗಿ ತೊಗೊಂಡಿದ್ದೀನಿ ನಾನು. ಸೊ ಅದಾದಮೇಲೆ ಪ್ಯಾಂಪರ್ಸ್ ಕೂಡ ತೊಗೊಂಡೆ. ಇಲ್ಲಿ ಎಮರ್ಜೆನ್ಸಿಗೆ ಏನಕ್ಕಾದರೂ ಅಕಸ್ಮಾತು ಅಂತಂದ್ಬಿಟ್ಟು ಹಾಸ್ಪಿಟಲಲ್ಲಿ ಹೆಂಗಿರುತ್ತೆ ಏನೋ ಒಂದಿಷ್ಟು ಎತ್ಕೊಳ್ಳೋಷ್ಟಿಲ್ಲ, ಸ್ವಲ್ಪ ತೊಗೋತೀನಿ, ಒಂದು ಎಮರ್ಜೆನ್ಸಿಗೆ ಇರಲಿ. ಆ್ಯಕ್ಚುಲಿ ಚಿಕ್ಕದೊಂದು ಪ್ಯಾಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಬಟ್ ಇದೇನೋ ಆಫರ್ ಇದೆ ಅಂದರು ಹಸ್ಬೆಂಡು, ನ್ಯೂ ಬಾರ್ನ್ ಬೇಬಿದು. ಅದಕ್ಕೆ ಸರಿ ಆಯ್ತು ಇರಲಿ ಅಂದ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ಇದೇನು ಅರ್ಜೆಂಟ್ ನೆಸೆಸಿಟಿ ಇರೋದಿಲ್ಲ ನಿಮಗೆ, ಬಟ್ ನಾನು ಹೆಂಗೂ ಡಿಮಾರ್ಟ್ಗೆ ಹೋಗಿದ್ದಲ್ಲ, ಆಫರ್ ಇತ್ತು, ನಾನು ಮತ್ತೆ ಯಾವಾಗ ಡಿಮಾರ್ಟ್ಗೆ ಹೋಗ್ತೀನೋ ಏನೋ, ಇರಲಿ ಬಿಡಿ ಒಂದು ಅಂದ್ಬಿಟ್ಟು ಅದನ್ನೊಂದು ಎತ್ಕೊಂಡು ಬ್ಯಾಗೆಲ್ಲ ಹಾಕೊಂಡು ಬಂದೆ.
ಆದಮೇಲೆ ಚಾಪೆ ಒಂದು ತೊಗೊಂಡೆ. ಚಾಪೆ ಮನೇಲಿ ಇರಲಿಲ್ಲ, ನೆಸೆಸಿಟಿ ಅಂದರೆ ಮನೇಲಿ ಚಾಪೆ ಹಾಳಾಗಿತ್ತು, ಸೊ ಅದಕ್ಕೆ ಇದು ಇರಲಿ ಅಂದ್ಬಿಟ್ಟು. ಬಟ್ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿ ಫೋಲ್ಡ್ ಮಾಡ್ಬೋದು ನೋಡಿ. ಓಪನ್ ಮಾಡಿದ್ರೆ ಮೀಡಿಯಮ್ ಸೈಜ್ ಬರುತ್ತೆ, ಚೆನ್ನಾಗಿದೆ ಅಂತ ಅನಿಸ್ತು. 200 ರೂಪೀಸ್ ಅಷ್ಟೇ, ಚೆನ್ನಾಗಿದೆ ಚಾಪೆ. ಇದು ಪಾಪು ನಾವು ಮಲಗಿಸ್ತೀವಿ ಅಂದರೂ ಕೂಡ ನಾನು ಎಲ್ಲ ಆಲ್ಮೋಸ್ಟ್ ಇದಾಕ್ಬಿಡ್ತೀನಿ. ಮ್ಯಾಟ್ಗಳು ಹಾಕ್ಕೊಳ್ತೀವಿ. ಬಟ್ ಪಾಪು ಇರುವಾಗ ಮ್ಯಾಟ್ನ ನಾವು ಪದೇ ಹೋಗಿತಾ ಇರಲ್ಲ, ಸೂಸು ಮಾಡ್ತಾ ಇದ್ರೆ ಅದೆಲ್ಲ ಅಂದ್ಬಿಟ್ಟು ಈ ಥರ ಇದ್ಬಿಟ್ರೆ ಇದ್ರ ಮೇಲೆ ನಾವು ಇದನ್ನು ಹಾಕ್ಬಿಟ್ಟು ಮಲಗಿಸ್ಬೋದು. ಹಾಲಲ್ಲೆಲ್ಲ ಹಾಕ್ಬೋದಲ್ವಾ ನಾವೆಲ್ಲ ಕೂತಿದಾಗ, ಅದಕ್ಕೂ ಕೂಡ ಇರುತ್ತೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತೀವಿ ಎಲ್ಲರೂ ಕೂಡ, ಪಾಪುಗೆ ಅಂತಲ್ಲ ಬಟ್ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ಚಾಪೆನ ಕೂಡ ತಗೊಂಡೆ. ಹಾಗೆ ನಾನು ಸ್ಲಿಪ್ಪರ್ ತೊಗೊಂಡೆ. ಇದು ಚೆನ್ನಾಗಿದೆಲ್ಲ, ಜುಡಿಯೋಗೆ ಹೋಗಿದ್ವಿ ಅಂದಲ್ಲ. ಜುಡಿಯೋಲ್ಲಿ ಆ್ಯಕ್ಚುಲಿ ನಾನು ನನಗೆ ಸ್ವೆಟರ್ಸ್ ಎಲ್ಲ ಏನಾದ್ರು ಸಿಗುತ್ತಾ, ಪಾಪುಗೆಲ್ಲ ಚೆನ್ನಾಗಿರೋ ಸ್ವೆಟರ್ಸ್ ಬರುತ್ತಲ್ಲ ಜುಡಿಯೋಲೆಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಬಟ್ ಯಾವುದು ಕೂಡ ಅಷ್ಟೊಂದು ಅಲ್ಲಿ ನ್ಯೂ ಬಾರ್ನ್ ಬೇಬಿಗೆ ಸ್ವೆಟರ್ಸೇ ಅಲ್ಲಿ ಬಟ್ಟೆಗಳೇ ಇಲ್ಲ. ಅಲ್ಲಿ 9 ಮಂತ್ಸ್ ಆದಮೇಲೆನೋ 6 ಮಂತ್ಸ್ ಆದಮೇಲೆ ಏನೋ ಇರೋದು ಅಲ್ಲೆಲ್ಲ ಬಟ್ಟೆಗಳು ಸ್ಟಾರ್ಟ್ ಜುಡಿಯೋಲಿ. ಸರಿ ಬೇಡ ಏನು ಬೇಡ ಅಂದ್ಬಿಟ್ಟು ನನಗೊಂದು ಹಸ್ಬೆಂಡ್ಗೊಂದು ಒಂದು ಚಪ್ಪಲಿ ತೊಗೊಂಡೆ. ಅವ್ರದ್ದು ಯೂಸ್ ಮಾಡಿಬಿಟ್ಟಿದ್ದಾರೆ. ನಾನು ಇದು ಮನೇಲಿ ಹಾಕ್ಕೊಳ್ಳೋಕ್ಕೆ ಅಥವಾ ಹಾಸ್ಪಿಟಲಲ್ಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಒಂದು ಸ್ಲಿಪ್ಪರ್ ತೊಗೊಂಡೆ. ಇದು 400, 399. ಬಟ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಯೂಸ್ ಮಾಡಿಲ್ಲ, ನನ್ನ ಮಗ ಫುಲ್ ಯೂಸ್ ಮಾಡ್ತಾ ಇದ್ದಾನೆ ಆಲ್ರೆಡಿ. ಸೊ ನಾನು ಹಾಸ್ಪಿಟಲಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ, ಸಾಫ್ಟ್ ಇದೆ. ಬಟ್ ಇದು ಇರಲಿ ಒಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಅದಾದಮೇಲೆ ಇದು ಕೂಡ ಏನು ಹೇಳ್ತೀವಿ ಇಂಪಾರ್ಟೆಂಟು. ಮಗು ಹುಟ್ಟಿದ ತಕ್ಷಣ ಮಕ್ಕಳನ್ನ ಎತ್ಕೊಳ್ಳೋದು ಸಿಕ್ಕಾಪಟ್ಟೆ ಭಯ ಅಂತ ಅನಿಸುತ್ತೆ. ಅಂದರೆ ತುಂಬ ಚಿಕ್ಕದಾಗಿರುತ್ತೆಲ್ಲ, ನನಗೂ ಕೂಡ ಅದು ಏನಾದರೂ ಹೆಂಗೆ ಇಟ್ಕೋತೀವಿ ಏನು ಅಂತ ಅಂದ್ಬಿಟ್ಟು. ಇವಾಗ ನನ್ನ ಮಗನೇ ಇರಲಿ ಅಥವಾ ಚಿಕ್ಕ ಮಕ್ಕಳು ಎಲ್ಲ ಬಂದಾಗ ಸೊ ಅವ್ರಿಗೂ ಎತ್ಕೊಳ್ಬೇಕು, ಪಾಪು ನೋಡಬೇಕು ಅಂತ ಆಸೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಇದು ಒಳಗಡೆ ಇಟ್ಬಿಟ್ಟು ಕೊಟ್ಟರೆ ಅವರು ಕೂಡ ಕಂಫರ್ಟಬಲ್ ಫೀಲ್ ಆಗುತ್ತಲ್ವ ಅಂತಂದ್ಬಿಟ್ಟು ಇದೊಂದು ತೊಗೊಂಡೆ. ಇದು ಹಾಸ್ಪಿಟಲಲ್ಲೂ ಕೂಡ ತುಂಬ ಯೂಸ್ ಆಗುತ್ತೆ. ನನ್ನ ಮಗ ಹುಟ್ಟಿದಾಗ ಅವಾಗ ಹೋಗಿ ತೊಗೊಂಡು ಬಂದರು, ಅದಕ್ಕೆ ಇದು ಯೂಸ್ ಆಗುತ್ತೆ. ಯಾಕೆಂದರೆ ಬೆಚ್ಚಗಿರುತ್ತೆ ಮಗುಗೆ, ಅಲ್ಲಿ ಬೆಡ್ಶೀಟ್ಸು ಅದೆಲ್ಲ ಯೂಸ್ ಮಾಡಿಲ್ಲ ಅಂದರೂ ಕೂಡ ಈ ಥರ ಸಿಕ್ತಿರುತ್ತೆ. ನಾವು ಒಂದು ರ್ಯಾಪಿಂಗ್ದು ಬಟ್ಟೆ ಬರುತ್ತಲ್ಲ, ರ್ಯಾಪಿಂಗ್ ಬಟ್ಟೆ ನಾನು ತೊಗೊಂಡಿಲ್ಲ, ನೋಡಿದೆ ಅಲ್ಲಿ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಫುಲ್ ಎಲ್ಲ ವೈಟ್ ಶೇಡ್ಸಲ್ಲೇ ಇತ್ತು, ಮತ್ತು ಅದು ತುಂಬ ಗಲೀಜಾಗುತ್ತೆ, ಬೇಡ ಅಂದ್ಬಿಟ್ಟು ನೋಡೋಣ ಆಮೇಲೆ ಅಂತ ಅಂದ್ಬಿಟ್ಟು ಅದು ತೊಗೊಳ್ಲಿಲ್ಲ. ಇದು ತೊಗೊಂಡೆ. ಚೆನ್ನಾಗಿದೆ ಅಲ್ವಾ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಲರು. ಇದರಲ್ಲಿ ಪಿಂಕ್ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಪಿಂಕ್ ತೊಗೋತಾ ಇದ್ದೆ. ಹಸ್ಬೆಂಡ್ ಎಲ್ಲದಕ್ಕೂ ಪಿಂಕ್ ಅಂತ ತೊಗೊಬೇಡ ನೀನು, ಗಂಡು ಮಗು ಹೋದ್ರೆ ಏನು ಮಾಡ್ತೀಯ ಅಂತ ಅಂದ್ಬಿಟ್ಟು ಸರಿ ಇದು ತೊಗೋ ಚೆನ್ನಾಗಿದೆ ವೈಟ್ ಕಲರು ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡ್ರು. ಇದು ಬಂದು 750 ರೂಪೀಸ್, 750 ರೂಪಾಯಿ. ಚೆನ್ನಾಗಿದೆ ಅಲ್ವಾ, ಸಖತ್ ಕ್ಯೂಟಾಗಿದೆ. ಆ್ಯಕ್ಚುಲಿ ಅಲ್ಲಿ ಏನು ಗೊತ್ತಾ, ಅದೇನು MRP ಇರುತ್ತೆ ಅದೇ ಪ್ರೈಸೇ, ಡಿಸ್ಕೌಂಟ್ ಎಲ್ಲ ಏನಿರಲ್ವಂತೆ. ನಂದು ಬಿಲ್ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ 10% ಏನೋ ಡಿಸ್ಕೌಂಟ್, 10% 8% ಏನೋ ಡಿಸ್ಕೌಂಟ್ ಕೊಟ್ಟರು ಅವರು. ಚೆನ್ನಾಗಿದೆ ಅಲ್ವಾ. ಇದು ತೊಗೊಂಡೆ. ಇದು ಬಂದು 800 ಅಲ್ಲ 750. ಅದಾದಮೇಲೆ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಇದು ಮಿಮಿ ಕಂಪನಿದು. ಇದರಲ್ಲಿ ತುಂಬ ಕಂಪನಿಗಳು ತೋರಿಸಿದ್ರು ನನಗೆ ಆ್ಯಕ್ಚುಲಿ. ಸೊ ನನಗೆ ಇದು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ನನಗೆ ಅನ್ನೋದಕ್ಕಿಂತ ಹಸ್ಬೆಂಡ್ಗೆ ಈ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನ ತೊಗೊಂಡ್ರು. ಪಿಂಕ್ ಕಲರೇ ತೊಗೊಂಡೆ ನಾನು, ಇದು ಕಲರ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ಇದನ್ನ ತೊಗೊಂಡೆ. ಓದೋಗು ಚಿನ್ನ, ಈ ಥರ ಓಪನ್ ಆಗುತ್ತೆ. ಒಳಗಡೆ ಎಲ್ಲ ಫುಲ್ ಬಟರ್ಫ್ಲೈಸ್ ಇದೆ. ಇದು ಬಟ್ಟೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ತೊಟ್ಲಲ್ಲಿ ಹಾಕಿಲ್ಲ ಅಂದರೂ ಮಗುನ ಇದಕ್ಕೆ ಹಾಕ್ಬಿಟ್ಟು ಮಧ್ಯದಲ್ಲಿ ಮಲಗಿಸ್ಬಿಟ್ರೆ ಆಲ್ಮೋಸ್ಟ್ ಇದರಲ್ಲಿ ಒಂದು 9 ಮಂತ್ಸ್ ತನಕ ಮಗುನ ಮಲಗಿಸ್ಬೋದು, ಅಷ್ಟು ದೊಡ್ಡದಿದೆ. ಪಿಲ್ಲೋ ಕೂಡ ಅಷ್ಟೇ ನೋಡಿ, ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಚಿಕ್ಕ ಸೈಜ್ ಇತ್ತು, ಮತ್ತು ಇದರಲ್ಲಿ ಇನ್ನೂ ಕ್ವಾಲಿಟೀಸ್ ಬೇರೆ ಬೇರೆ ಇತ್ತು. ಹಸ್ಬೆಂಡ್ಗೆ ಇದು ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಇದೆಲ್ಲ ಹಿಂಗೆ ಅಂದರೆ ನಾವು ಆಲ್ಮೋಸ್ಟ್ ಒಂದು 8 ಮಂತ್ಸ್ 9 ಮಂತ್ಸ್ವರೆಗೂ ಮಗುನ ಮಲಗಿಸ್ಬೋದು. ಯಾಕೆಂದರೆ ಸೊಳ್ಳೆ ಎಲ್ಲ ಕಚ್ಚದಂಗೆ ಜಿಪ್ ಹಾಕಿ ಮಲಗಿಸ್ಬೋದಲ್ಲ ಅಂತಂದ್ಬಿಟ್ಟು ಇದನ್ನು ತೊಗೊಂಡಿವಿ. ಇದನ್ನು ಈ ಥರ ಜಿಪ್ ಹಾಕಿ ಇದೆ ಹಿಂಗಿದೆ. ಇದು ಬಂದು ನಿಮಗೆ ಇದರಲ್ಲಿ ಕ್ವಾಲಿಟೀಸ್ ತುಂಬ ಇದೆ. ಪ್ರೈಸಸ್ಸು ನಿಮಗೆ ಅವರು 600 ತೋರಿಸಿದ್ರು. ಬಟ್ ಇದು ಫೈನ್ ಕ್ವಾಲಿಟಿ ಅಂತ ಅಂದ್ಬಿಟ್ಟು 1800 1600.
ಇದು 1800 1600 ಏನೋ ಕೊಟ್ಟೆ. ಇದರಲ್ಲಿ 600 400 ಇದೆಲ್ಲ ತೋರಿಸು, ಅದೆಲ್ಲ ಕಿತ್ತೋಗ್ಬಿಡುತ್ತೆ ಅಂತಲೂ ಅವರು ಹೇಳಿದ್ರು. ಕ್ವಾಲಿಟಿ ಇರಲ್ಲ ಮೇಡಮ್, ಇದು ಚೆನ್ನಾಗಿದೆ ಕ್ವಾಲಿಟಿ, ನೀವು ನೋಡಿ ತೊಗೊಳ್ಳಿ ಅಂತ. ಇದನ್ನ ಪ್ರೈಸ್ ಇತ್ತು ಆ ಪ್ರೈಸಲ್ಲಿ ಇದಿದೆ. ಇದು ನೋಡಿ ನಿಮಗೆ ಸೇಮ್ ಇಲ್ಲಿ ಕೆಳಗೆ ಏನಿದೆಲ್ಲ ಇದು ಒಂದು ಹಾಸಿಗೆ ತೊಗೊಬೋದು ನಾವು, ಹಾಸಿಗೆ ರೇಂಜಿಗಿದೆ ಇದು. ಅಷ್ಟು ಚೆನ್ನಾಗಿದೆ, ಸಾಫ್ಟಾಗೂ ಇದೆ, ತುಂಬ ಚೆನ್ನಾಗಿದೆ. ಇದು ನಾನು ತೊಗೊಂಡಿದ್ದು ಪ್ರೈಸು. ಮತ್ತು ಶಾಪ್ ಅಡ್ರೆಸ್ ತುಂಬ ಚೆನ್ನಾಗಿ ಕೇಳಿದ್ರಲ್ಲ, ಹೇಳ್ತಾ ಇದ್ದಲ್ಲ, ರಾಮಮೂರ್ತಿ ನಗರ್ ಮೇನ್ ರೋಡಲ್ಲೇ ಇದೆ. ಬಾಯ್ ಎಷ್ಟು ಚಿಂಟು ರಾಮದೇವ್ ಫ್ಯಾಷನ್ಸ್ ಅಂತ ಅಂದ್ಬಿಟ್ಟು ಅದೇನೆ. ಯಾರಾದರೂ ನಿಯರಲ್ಲಿದ್ದರೆ ಹೋಗ್ಬೋದು, ನೀವು ಆನ್ಲೈನಲ್ಲೇ ತೊಗೊಂಡೋಗಿದ್ರು ತೊಗೊಳ್ಬೋದು. ಆನ್ಲೈನಲ್ಲೂ ಕೂಡ ತುಂಬ ಕಡಿಮೆಗಿದೆ ಪ್ರೈಸಸ್ ನಾನು ತೊಗೊಂಡಿದ್ದಕ್ಕಿಂತ. ಬಟ್ ಇದೆಲ್ಲ ಹೆಂಗಿರುತ್ತೆ ಕ್ವಾಲಿಟಿ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ವಾಪಸ್ ಕಳಿಸಿದ್ವಿ ತೊಗೊತೀವಿ ಅಂದರೂ ಓಕೆನೆ, ಬಟ್ ನನಗೇನು ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ನೋಡೋಣ, ಫಸ್ಟ್ ಟೈಮ್ ತೊಗೋತಾರದಲ್ಲ ಪಾಪುಗೆ, ಎಲ್ಲ ಹಂಗೆ ತೊಗೊಳ್ಳೋಣ ಅಂಗಡಿಗೆ ಹೋಗಿನಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಸೊ ಇದಿಷ್ಟು ತೊಗೊಂಡು ಬಂದಿರೋ ಅಂಥದ್ದು, ಇದಿಷ್ಟು ಐಟಮ್ಸ್ನ ತೊಗೊಂಡು ಬಂದಿದ್ದು. ಸೊ ನಾನು ತುಂಬ ಹೆವಿಯಾಗೆಲ್ಲ ಏನೂ ತೊಗೊಂಬಂದಿಲ್ಲ, ಬೇಸಿಕ್ ನೀಡ್ಸ್ ಏನೇನು ಬೇಕು ಹಾಸ್ಪಿಟಲ್ಸ್ಗೆ ಅದೆಲ್ಲ ಕೂಡ. ಅಂದರೆ ನಂದು ಪ್ರೈಸ್ ಯಾಕೆ ಅಷ್ಟೊಂದು ಜಾಸ್ತಿ ಆಯಿತು ಅಂದರೆ, ಇದೆ ಆಲ್ಮೋಸ್ಟ್ 2000 ರುಪೀಸ್ ಆಗೋಯ್ತು ನನಗೆ. ಇದಿರ್ಬೋದು, ಮತ್ತು ಇದಿರ್ಬೋದು, ಮತ್ತು ಬೆಡ್ಶೀಟ್ ಇರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸ್, ಸ್ವೆಟರ್ಸ್ ನಂದು ಇದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇದೆ. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಸೊ ಇಷ್ಟೊಂದು ನಿಮಗೆ ಬೇಡ ಅಂದರೂ ಕೂಡ ಕಡಿಮೆದೆಲ್ಲ ಸಿಗುತ್ತಲ್ವ, ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಒಂದ್ಸತಿ ಕ್ವಾಲಿಟಿ ಚೆನ್ನಾಗಿರೋ ತೊಗೊಂಡ್ಬಿಟ್ರೆ ಅದು ಮಗು ಬೆಳೆಯೋ ತನಕ ಆರಾಮಾಗಿ ಯೂಸ್ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ. ಹಾಗೆಯೇ ಏರೆಲ್ಲ ನಾನು ಮರ್ತಿದ್ದೀನಿ, ಸೊ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಹೇಳಿದ್ರು ಫೀಡಿಂಗ್ ಪಿಲ್ಲೋ ಬರುತ್ತೆ, ಅದನ್ನ ಯೂಸ್ ಮಾಡಿ ತೊಗೊಳ್ಳಿ, ಹೆಲ್ಪ್ ಆಗುತ್ತೆ ಅಂತ. ಸೊ ನೋಡಿದೆ ನಾನು ಕೂಡ ಆನ್ಲೈನಲ್ಲಿ, ನೋಡೋಣ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಾಸ್ಪಿಟಲ್ ಪ್ಯಾಕಿಂಗ್ ಮಾಡೋಕ್ಕೆ ಒಂದಷ್ಟು ಥಿಂಗ್ಸ್ ಎಲ್ಲ ಬೇಕು ಇನ್ನೂ ಕೂಡ. ಸೊ ಅದನ್ನೆಲ್ಲ ಹಸ್ಬೆಂಡ್ ಕೈಲಿ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಹೇಳಬೇಕು ಅವ್ರಿಗೆ. ಸೊ ಅದನ್ನೆಲ್ಲ ತರಿಸ್ಬಿಟ್ಟು ಪ್ಯಾಕಿಂಗ್ ಮಾಡೋಕ್ಕೆ ನೋಡೋಣ, ಇವತ್ತು ಪ್ಯಾಕ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ತಿದ್ದಾರೆ ಅಮ್ಮ. ಯಾಕೆಂದರೆ ಬಟ್ಟೆಗಳೆಲ್ಲ ಮತ್ತೆ ಬ್ಯಾಗ್ ತುಂಬೋದು ತೆಗೆಯೋದು ಇದೇ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಪ್ಯಾಕ್ ಮಾಡಿ ಸೈಡ್ಗೆ ಇಟ್ಬಿಟ್ರೆ ಸರಿ ಹೋಗುತ್ತೆ. ಪ್ಯಾಕ್ ಮಾಡಿದ್ರೆ ನಿಮ್ಮ ಜೊತೆ ಕೂಡ ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ಕೋತೀನಿ. ಸೊ ಇದಾಗಿತ್ತು, ನಾನು ಏನೆಲ್ಲ ಏನು ತೊಗೊಂಡು ಬಂದೆ ಏನು ಅನ್ನೋದನ್ನ ತೋರಿಸಿ ಅಂತ ತುಂಬ ಜನ ಕೇಳಿದ್ವಿ. ಸೊ ಇದಿಷ್ಟು ಐಟಮ್ಸ ನಾನು ತೊಗೊಂಡು ಬಂದಿದ್ದೀನಿ ಪಾಪುಗೆ ಮತ್ತು ನನಗಿಬ್ಬರಿಗೂ ಸೇರಿಸಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.